ಮುಂದೆ ಒಂದು ಫ್ರಂಟ್ ಪೇಜ್ ಇಟ್ಕೊಂಡು ಹೇಳ್ತಾ ಇದೀಯಾ? ಅದರಲ್ಲಿ ಏನಿದೆ? ಹಿಂದಿನ ಸಾಯಂಕಾಲ ಏನ್ ಪೋಸ್ಟ್ ಮಾರ್ಟಮ್ ಆಯ್ತು ಅದ್ರ ಬಗ್ಗೆ ಹೇಳಿದೆ. ಆದ್ರೆ ಆ ಪೋಸ್ಟ್ ಮಾರ್ಟಮ್ ಬೇರೆ ಬೇರೆ ಇದರಲ್ಲಿ ಪೇಜಸ್ ಗಳಲ್ಲಿ ಬಾಡಿ ಮೇಲೆ ಆದಂತ ಇಂಜುರಿಗಳು ಇರ್ತವೆ. ಅದು ಎಲ್ಲಿ, ಅದನ್ನ ಯಾಕೆ ತೋರಿಸ್ತಾ ಇಲ್ಲ, ಅದನ್ನ ಹೇಳಬಹುದು. ನಿಮಗೆ ಶುರುನಲ್ಲೇ ಹೇಳಿದೆ, ಮೆಟ್ಟನ್ನ ಕೆಲವರು ಕಾಲಿಗೆ ಹಾಕೋತಾರೆ. ಈ ಮುಟ್ಟಾಳಂತರದವರು ಮೆಟ್ಟನ್ನ ನಾಲ್ಗೆಲೆ ಇಟ್ಕೊಂಡಿರ್ತಾರೆ ಅಂತ. ಈ ಅಯೋಗ್ಯ ನನಗೆ ಕೇಳ್ತಾನೆ, ಯಾಕೆ ಎರಡೆರಡು ಸಲ ಪೋಸ್ಟ್ ಮಾರ್ಟಮ್ ಆಯಿತು ಹೇಳೋದನ್ನು ಮೊದಲು ಅಂತ ನನಗೆ ಕೇಳ್ತಾನೆ. ಅದನ್ನು ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಅಯೋಗ್ಯನಿಗೆ, ಈ ಮುಟ್ಟಾಳನಿಗೆ ಒಂದು ವಿಡಿಯೋವನ್ನು ಕುತ್ಕೊಂಡು ಕೇಳಿಸ್ಕೊಳ್ಳೋ ತಾಳ್ಮೆನೇ ಇಲ್ಲ. ಅಥವಾ ಕೇಳಿಸ್ಕೊಂಡಿದ್ರು ಅದನ್ನು ಕಟ್ ಮಾಡೋ ಕಟ್ ಪೀಸ್ ಗಿರಾಕಿಗಳಿವರು. ಆ ವಿಡಿಯೋನ ಹಾಕ್ತೀನಿ ನೋಡು. ಅದೇ ದಿನ ಕೆಲವರು ವಾರಜಾನನ್ನ ಕೊಲೆ ಮಾಡಿ ಬಾವಿಯಲ್ಲಿ ಹಾಕಲಾಗಿದೆ ಅಂತ ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ. ಈ ಕೇಸ್ನಲ್ಲಿ ಬಹಳಷ್ಟು ಅನುಮಾನಗಳಿದೆ ಅಂತ ಮರುದಿನ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಮತ್ತೆ ಆ ಬಾಡಿಯನ್ನ ಪರಿಶೀಲನೆ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಯಾಕೆ 2 ಸಲ ಅಂತ ಅರ್ಥ ಆಯ್ತಾ? ತಿಳ್ಕೊ. ಬರೀ ಬೀಪ್ ಹಾಕ್ಬಿಟ್ರೆ ಒಂದು ವಾದ ಗೆದ್ದಂಗಲ್ಲ. ಬೀಪ್ ಹಾಕ್ಬಿಟ್ರೆ ನೀನೇನೋ ದೊಡ್ಡ ಪುಡಾಂಗಲ್ಲ, ಅಲ್ಲೇನೋ ಪ್ರೂವ್ ಆಗ್ಬಿಡಲ್ಲ. ಬರೀ ಬೀಪ್ ಹಾಕಿದ್ರೇನೆ ವಾದ ಪ್ರೂವ್ ಆಗುತ್ತೆ ಅನ್ನೋಂಗಿದ್ರೆ ನಿನಗಿಂತ ಹೆಚ್ಚಾಗಿ ಹಾಕ್ತೀನಿ. ಅರ್ಥ ಆಯ್ತಾ? ನಿನಗಿಂತ ಚೆನ್ನಾಗೇ ಬರುತ್ತೆ ಬೀಪ್ ಮಾತಾಡೋಕ್ಕೆ. ಅರ್ಥ ಆಯ್ತೇನಪ್ಪ ಎಮ್ಮೆ ತಿಮ್ಮಣ್ಣ? ನಾವು ನಿನ್ನ ಲೆವೆಲ್ಗೆ ಇಳಿದು ಮಾತಾಡಲ್ಲ. ಆಗಲೇ ಹೇಳಿದ್ನಲ್ಲ, ನಾವು ಆ ಕಲ್ಚರ್ನಿಂದ ಬಂದವರಲ್ಲ. ಅರ್ಥ ಆಯ್ತಾ? ತಿಳ್ಕೊ. ಫಸ್ಟು ಪಬ್ಲಿಕ್ ಕಂಡಕ್ಟ್ ಅಂದರೆ ಏನು ಅಂತ ತಿಳ್ಕೊ ನೀನು ಫಸ್ಟು. ಆಮೇಲೆ ABCD ಎಲ್ಲ ಓದುವೆ. ಫಸ್ಟು ಪಬ್ಲಿಕ್ ಕಂಡಕ್ಟ್ ಅಂದರೆ ಏನು ಅಂತ ತಿಳ್ಕೊ ನೀನು. ಆಮೇಲೆ ನನ್ನನ್ನು ಕೇಳ್ತೀಯಲ್ಲಪ್ಪ, ಎಲ್ಲಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ತೋರಿಸು ಅಂತ. ಯಾಕೆ ನಿನಗೆ ಸಿಕ್ಕಿಲ್ವಾ? ಅದು ಸಿಕ್ಕಿದ್ರೆ ನೀನೇ ಹಾಕ್ಬೋದಿತ್ತಲ್ಲ, ನೋಡ್ಕೋ ಇಲ್ಲಿದೆ ಅಂತ. ಯಾಕೆ ಸಿಕ್ಕಿಲ್ವಾ? ಸಿಕ್ಕಿಲ್ಲ ಅಂದರೆ ಹೇಳು, ಕಳಿಸ್ಕೊಡ್ತೀನಿ ನಾನೇ. ಬರೀ ಒಂದು ವಿಷಯನ ಹೊರ್ಚ್ಕೊಂಡು ಎಮ್ಮೆ ಥರ ಕಿರ್ಚ್ಕೊಂಡು ಮಾತಾಡ್ಬಿಟ್ರೆ ಆ ಪಾಯಿಂಟ್ ಪ್ರೂವ್ ಆಗಲ್ಲ ಮಿಸ್ಟರ್ ಮಟ್ಟಣ್ಣನವರ್. ತಿಳ್ಕೊ ಇದನ್ನ. ಅದೇ ಗ್ರಾಮ, ಅದನ್ನ ಬಾಯಿ ಬಿಡು. ಲೋ ಅಯೋಗ್ಯ, ಮುಟ್ಟಾಳ, ಅನಾಗರಿಕ, ಈ ಕತೆಗಳನ್ನು ಹೇಳ್ತಿರೋನು ನೀನು, ನಾನಲ್ಲ. ಇದನ್ನ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಹೇಳ್ತಿರೋನು ನೀನು. ಅದನ್ನ ನೀನು ಬಾಯಿ ಬಿಡಬೇಕು. ಈ ಕತೆಗಳು ನನಗೆ ಗೊತ್ತಿಲ್ಲ. ನಾನಿಲ್ಲಿ ಮಾತಾಡ್ತಿರೋದು, ನಾನಿಲ್ಲಿ ಪ್ರಶ್ನೆ ಮಾಡ್ತಿರೋದು ಸಮೀರನ್ನ. ಸಮೀರ್ ಅವರೇ, ನೀವು ಈ ವಿಡಿಯೋದಲ್ಲಿ ಈ ರೀತಿ ಹೇಳಿದ್ದೀರಾ, ಆದರೆ ನನಗೆ ಸಿಕ್ಕಿರೋ ಡಾಕ್ಯುಮೆಂಟ್ ಪ್ರಕಾರ ಈ ರೀತಿ ಇದೆ. ಇದರಲ್ಲಿ ಯಾವುದು ಸರಿ? ಯಾಕೆ ಈ ರೀತಿ ಹೇಳಿದ್ರಿ? ಯಾವ ಆಧಾರದಲ್ಲಿ ಹೇಳಿದ್ರಿ? ಅದನ್ನ ನಾನು ಪ್ರಶ್ನೆ ಮಾಡ್ತಿರೋದು. ಈ ಕತೆಗಳನ್ನು ಹೇಳ್ತಿರೋನು ನೀನು. ಅದನ್ನು ಪ್ರೂವ್ ಮಾಡೋ ಜವಾಬ್ದಾರಿ ನಿಂದು, ನಂದಲ್ಲ. ನಿನ್ನ ಹೇಳಿಕೆಗಳನ್ನು ನನ್ನ ಬಾಯಿಗೆ ತುರುಕ್ಬೇಡ ಕಣಪ್ಪ ಮಿಸ್ಟರ್ ಮುಠಾಳ. ಈ ಟ್ಯಾಕ್ಟಿಕ್ಸ್ಗಳನ್ನು ಬೇರೆ ಯಾರ ಹತ್ರ ಆದರೂ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ ಆಯಿತಾ? ಈ ಕತೆಗಳನ್ನು ಪ್ರೂವ್ ಮಾಡಬೇಕಾಗಿರೋ ಜವಾಬ್ದಾರಿ ನಿಂದು. ಯಾಕಂದರೆ ಮೊದಲಿನಿಂದನೂ ಇದನ್ನು ಹೇಳ್ಕೊಂಬರ್ತಿರೋ ನೀನು. ಆದರೆ ಇಲ್ಲಿವರೆಗೂ ನೀನು ಅದಕ್ಕೆ ಯಾವ ಪ್ರೂಫನ್ನು ತೋರಿಸಿಲ್ಲ. ನೀನು ತೋರಿಸಿದ ದಿನ ನಾನು ನಂಬ್ತೀನಿ ಆಯಿತಾ? ಆದರೆ ನಾನು ಇಲ್ಲಿ ಪ್ರಶ್ನೆ ಮಾಡ್ತಿರೋದು ಈ ವಿಚಾರಗಳನ್ನು, ಸಮೀರ್ ಹೇಳಿರುವ ವಿಚಾರಗಳನ್ನು. ಈ ಮುಟ್ಟಾಳನಿಗೆ ಅದು ಅರ್ಥವೇ ಆಗಿಲ್ಲ. ಸುಮ್ಮನೆ ನಾಲಿಗೆ ತೆವಲಿಗೆ ಇಲ್ಲಿ ಬಂದು ಬೊಗಳ್ತಾ ಇದ್ದಾನೆ, ನಾಯಿ ಥರ ಬೊಗಳ್ತಾ ಇದ್ದಾನೆ. ಯಾಕೆ ಹಿಂಗೆ ಬೈಬೇಕು ಅಂತ ಹೇಳಿದ್ರೆ ಯು ಆರ್ ಡಿಸರ್ವ್. ಅದಕ್ಕೆ ಈ ಬೈಗಳಕ್ಕೆ ಯೋಗ್ಯರು ನೀವು. ಕೇಳಿಸ್ಕೊಳ್ಳಲ್ಲ ಅಯೋಗ್ಯ, ಮುಟ್ಟಾಳ. ನನಗೂ ನಿನ್ನ ಈ ಥರ ಬೈಬೇಕು ಅಂತ ನನಗೂ ಅನಿಸುತ್ತೆ. ಯಾಕೆ ಗೊತ್ತಾ? ನನ್ನ ವಿಡಿಯೋದಲ್ಲಿ ಹೇಳದೇ ಇರೋ 10-15 ವಿಚಾರಗಳನ್ನು ತುರುಕಿ ಒಂದು ವಿಡಿಯೋನ ತಿರ್ಚಿ ಈ ಥರ ಮಾತಾಡ್ತಿದ್ಯಲ್ಲ, ಬೊಗಳೆ ಬಿಡ್ತಿದ್ಯಲ್ಲ, ಬೊಗಳ್ತಾ ಇದೆಯಲ್ಲ ನಾಯಿ ಥರ. ನನಗೂ ಅನಿಸುತ್ತೆ ನೀನು ಡಿಸರ್ವ್ಡೇ. ನೀನು ಅಯೋಗ್ಯ. ನಾನು ಮಾತಾಡಿರುವಂಥ ವಿಚಾರಗಳಿಗೆ ನಿನಗೆ ಆನ್ಸರ್ ಕೊಡಕ್ಕೆ ಬರಲ್ಲ. ಯಾವ್ಯಾವುದೋ ಕಥೆಗಳನ್ನು ಸೇರಿಸ್ಕೊಂಡು ಇಡೀ ವಿಡಿಯೋನ ತಿರುಚ್ತಾ ಮಾತಾಡ್ತಿದ್ಯಲ್ಲ, ನನಗೂ ಅನಿಸುತ್ತೆ ನೀನು ಡಿಸರ್ವ್ಡೇ. ನಿನಗೆ ಈ ಥರ ಬೈಯೋದು ಕರೆಕ್ಟೇ, ನನಗೂ ಅನಿಸುತ್ತೆ. ಆದರೂ ಬೈಯಲ್ಲ. ಯಾಕಂದರೆ ಆಗಲೇ ಹೇಳಿದೆ, ನನಗೆ ನಿನ್ನ ಥರ ಕಚ್ಚಡ ಮನಸ್ಥಿತಿ ಇಲ್ಲ. ಇನ್ನೂ ಒಂದ್ಸಲ ಹೇಳ್ತೀನಿ, ಕಚ್ಚಡ ಮನಸ್ಥಿತಿ ಇಲ್ಲ. ಕೇಳಿಸ್ಕೊಂಡನಪ್ಪ ಎಮ್ಮೆ ತಮ್ಮಣ್ಣ, ಎಮ್ಮೆ ತಿಮ್ಮಣ್ಣ? ತಿಳ್ಕೊ ಫಸ್ಟು, ತಿಳ್ಕೊಂಡು ಮಾತಾಡು. ಯಾವುದೋ ಒಬ್ಬ ಬ್ರೋಕರ್ ಚೀಟಿಯಲ್ಲಿ ಬರೆದು ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ಹೇಳ್ತಾ ಇದ್ದಾನೆ. ಅಗಳೇ ಹೇಳಿ
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಷಯವನ್ನ ಬೊಗಳ್ತಾನೆ. ಈ ನಾಯಿ ಚೀಟಿಯಲ್ಲಿ ಬರೆದು ತಂದು ಕೊಟ್ರಂತೆ. ಆಯ್ತಪ್ಪ, ಈಗ ನಾನು ಸಮೀರನಿಗೆ ವಿಡಿಯೋ ಮಾಡಿದ್ದು, ಸಮೀರನ ಬಗ್ಗೆ ಸಮೀರನಿಗೆ ಪ್ರಶ್ನೆ ಮಾಡಿ ವಿಡಿಯೋ ಮಾಡಿದ್ದು. ಇದಕ್ಕೆ ಸಮೀರ ಉತ್ತರ ಕೊಡಬೇಕಿತ್ತು. ನೀನು ಬಂದು ಸಮೀರನ ಪರವಾಗಿ ಉತ್ತರ ಕೊಡ್ತಾ ಇದೀಯ ಅಂದ್ರೆ ನೀನು ಸಮೀರನ ಬ್ರೋಕರ್ ಅಂತ ನಾನು ಹೇಳ್ಬೋದಾ? ಏನಪ್ಪ ಅಯೋಗ್ಯ, ಹೇಳ್ಬೋದಾ ಆ ರೀತಿ? ಈ ವ್ಯಕ್ತಿ ವಿತೌಟ್ ಎನಿ ಎವಿಡೆನ್ಸ್, ವಿತೌಟ್ ಎನಿ ಪ್ರೂಫ್ ಬಾಯಿಗೆ ಬಂದಂಗೆ ಬೊಗಳ್ತಾ ಇದ್ದಾನೆ. ಈ ಬೊಗಳೆ, ಈ ಪುರಾಣ, ಈ ಪುಂಗಿ ಈಗ ಹೇಳ್ಬೋದಾ ನೀನು ಸಮೀರನ ದಳ್ಳಾಳಿ, ಸಮೀರನ ಬ್ರೋಕರ್ ಅಂತ ನಾನು ಹೇಳ್ಬೋದಾ ನಿನಗೀಗ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾನೆ. ಸಮೀರ ಕೇಳಿದ್ರಲ್ಲಿ ಏನು ತಪ್ಪಿದೆ? ಅಪ್ಪ ಮುಠಾಳ, ಇವತ್ತಿಗೂ ಹೋಗಿ ಈ ಕೇಸ್ದು ಹಿಸ್ಟ್ರಿನ ಹುಡುಕು ಕೋರ್ಟ್ ವೆಬ್ಸೈಟ್ಗಳಲ್ಲಿ. ನಾನು ತೋರಿಸ್ತಾ ಇದ್ದೀನಲ್ಲ ಚಾರ್ಜ್ ಶೀಟ್, ಅದು ಒಂದೇ ಸಿಗೋದು ನಿನಗೆ. ನಾವು ಅದೇ ಆಧಾರದಲ್ಲೇ ಕೇಳ್ತಾ ಇರೋದು ನಿನಗೆ. ಸಮೀರ ಈ ಥರ ಹೇಳಿದಾನೆ, ಈ ಥರ ಇದೆ, ಯಾಕಪ್ಪ, ಯಾವ ಆಧಾರದಲ್ಲಿ ಹೇಳಿದೆ, ನೀನು ಎಲ್ಲಿ ಹುಡುಕ್ತಾ ಇದನ್ನ, ರಿಸರ್ಚ್ ಎಲ್ಲಿ ಮಾಡಿದೆ, ಅದನ್ನೇ ನಾವು ಕೇಳ್ತಿರೋದು. ಈಗ ಹೇಳು, ನೀನು ಸಮೀರನ್ ಬ್ರೋಕರಾ? ನೀನು ವಿತೌಟ್ ಎನಿ ಎವಿಡೆನ್ಸ್, ವಿತೌಟ್ ಎನಿ ಪ್ರೂಫ್ ಮಾತಾಡೋನು. ನಿನಗೇನಿದೇನು ಹೊಸ್ತಲ್ಲ ಬಿಡು, ನೀನು ವರ್ಷಾನುಗಟ್ಲೆಯಿಂದ ಮಾಡ್ತಿರೋದು ಇದನ್ನೇ. ಬಾಯಿಗೆ ಬಂದಂಗೆ ಬೊಗಳೋದು, ಒಂದೊಂದು ಇಂಟರ್ವ್ಯೂಲ್ ಒಂದೊಂದು ಬೊಗಳೋದು. ತೋರಿಸ್ತೀನಿ, ಅದನ್ನು ಮುಂದೆ ತೋರಿಸ್ತೀನಿ ನೋಡು. ಈ ಕಟ್ ಪೀಸ್ ತೋರಿಸಿ ಮಂಗ ಮಾಡೋದಲ್ಲ. ಕಟ್ ಪೀಸ್ ಇದೇ ವ್ಯಕ್ತಿ ಹೇಳ್ತಾನೆ, ಈ ವಿಡಿಯೋ ಡಿಲೀಟ್ ಆಗಿದೆ, ಗೌರೀಶ್ ಅಕ್ಕಿ ಅವರ ನಂಬರ್ ಇದೆ ಅಂತ ಹೇಳ್ತಾನೆ. ಮಿಸ್ಟರ್ ಮಟ್ಟಣ್ಣನವರ್, ನನ್ನ ಹತ್ರ ಗೌರೀಶ್ ಅವ್ರ ನಂಬರ್ ಇಲ್ಲಪ್ಪ, ನಿನ್ನ ಹತ್ರ ಇತ್ತು ತಾನೇ? ಈ ವಿಡಿಯೋಗೆ ಬಂದು ಬೊಗಳೋ ಮುಂಚೆ ಗೌರೀಶ್ ಅವ್ರಿಗೆ ಕಾಲ್ ಮಾಡಿ, ಸರ್ ಈ ಥರ ನಾನು ಮಾತಾಡಿದ್ದು ಇಂಟರ್ವ್ಯೂದು ಒಂದು ಸಣ್ಣ ತುಣುಕು ಕೊಡ್ತೀರಾ ಅಂತ ಕೇಳಿ ಹಾಕ್ಬೋದಿತ್ತಲ್ಲ, ಯಾಕೆ ಹಾಕಲಿಲ್ಲ? ಅಷ್ಟೊಂದು ನಿನಗೆ ಇಂಟ್ರೆಸ್ಟು, ಶ್ರಮ ವಹಿಸೋವಂಥದ್ದು ಇಲ್ವಾ? ಇದೇ ಮುಠಾಳ ಸ್ವತಃ ಹೇಳ್ತಾನೆ, ವಿಡಿಯೋ ಇಲ್ಲ, ಡಿಲೀಟ್ ಆಗಿದೆ. ಸದ್ಯಕ್ಕೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವೈಲಬಲ್ ಇರೋದು ಇಷ್ಟೇ ಕಣಪ್ಪ, ಇಷ್ಟೇ ಅವೈಲಬಲ್ ಇರೋದು, ಅದಕ್ಕೆ ಹಾಕಿರೋದು. ಪೂರ್ತಿ ವಿಡಿಯೋ ಇದ್ದಿದ್ರೆ ಹಾಕ್ತಿದ್ದೆ, ನಿನ್ನ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ಗೊತ್ತಾಯ್ತಾ? ಇದೇ ಮುಠಾಳ ಹೇಳ್ತಾನೆ ವಿಡಿಯೋ ಇಲ್ಲ ಆನ್ಲೈನಲ್ಲಿ ಅಂತ. ತಿರ್ಗಾ ಕೇಳ್ತಾನೆ ಪೂರ್ತಿ ಹಾಕಬೇಕು, ಎಲ್ಲಿ ಹಾಕ್ತಾರ? ಈ ಮುಠಾಳನಿಗೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲ ಇವನಿಗೆ. ಅಷ್ಟೇ ಅಲ್ಲಪ್ಪ, ನೀನೊಬ್ಬನೇ ಅಲ್ಲ, ನೀನು ಮಾತಾಡಿದ್ರಲ್ಲೂ ವ್ಯತ್ಯಾಸಗಳಿದೆ. ನಾನು ನೋಡಿದ್ದೀನಿ ನಿನ್ನ ಇಂಟರ್ವ್ಯೂನ, ಅದಕ್ಕೆ ಹಾಕಿರೋದು. ನೀನೊಬ್ಬನೇ ಅಲ್ಲ, ಇನ್ನು ತುಂಬ ಜನ ಮಾತಾಡಿದ್ದಾರೆ ಈ ವಿಷಯದ ಬಗ್ಗೆ. ಒಬ್ಬೊಬ್ಬರ ಹೇಳಿಕೆ ಒಂದೊಂದು ಥರ ಇದೆ, ಅದಕ್ಕೆ ಕೇಳ್ತಿರೋದು. ಇದಕ್ಕೆ ನಮಗೆ ಅನುಮಾನಗಳಿರೋದು, ಅದನ್ನೇ ನಾವು ಪ್ರಶ್ನೆ ಮಾಡ್ತಿರೋದು. ಯಾಕೆ ಒಬ್ಬೊಬ್ಬರ ಹೇಳಿಕೆಗಳು ಒಂಥರ ಇದೆ, ನಿಜ ಯಾವುದು? ಇದೇ ಸಮೀರ್ ಹೇಳ್ತಾನೆ ಸಾಯಿಸಿರಬಹುದು, ಗೊತ್ತಿಲ್ಲ ಅಂತ ಹೇಳ್ತಾನೆ. ನೀನು ನೋಡಿದ್ರೆ ಕನ್ಫರ್ಮ್ ಆಗಿ ಹೇಳ್ತೀಯ, ಇನ್ನೊಂದು ಥರ ಹೇಳ್ತಾನೆ. ಯಾವುದು ನಿಜ ಹಾಗಾದ್ರೆ? ನಾವು ಅದನ್ನೇ ಕೇಳ್ತಿರೋದು, ಅದನ್ನೇ ಪ್ರಶ್ನೆ ಮಾಡ್ತಿರೋದು, ಅದನ್ನೇ ಮೊದಲನೇ ಪ್ಯಾರಾಗ್ರಾಫ್ನಲ್ಲೇ ಹಾಕಿದ್ದು. ಅನುಮಾನಗಳಿದೆ, ಅನುಮಾನಗಳನ್ನು ಬಗೆಹರಿಸ್ಕೊಡಿ, ನಾವು ಬರ್ತೀವಿ ಹೋರಾಟಕ್ಕೆ. ನನ್ನೊಬ್ಬನಿಗೆ ಅಲ್ಲ, ಈ ಥರ ಅನುಮಾನಗಳು ಸಾವಿರಾರು ಜನಕ್ಕಿದೆ. ಯಾಕೆ ಸಾವಿರಾರು ಜನ ಈ ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ ಅಂದರೆ, ಸಾವಿರಾರು ಜನಗಳಿಗೆ ಈ ಥರ ಅನುಮಾನಗಳಿದೆ. ಯಾವುದು ನಿಜ, ಯಾವುದು ಸುಳ್ಳು ಅನ್ನೋ ಗೊಂದಲದಲ್ಲಿದ್ದಾರೆ. ಅಂಥವರ ಪರವಾಗಿ ವಿಡಿಯೋ ಮಾಡಿದ್ದು ನಾನು. ನಿನಗೆ ಆನ್ಸರ್ ಕೊಡೋ ಯೋಗ್ಯತೆ ಇಲ್ಲ, ಕೂತ್ಕೊಂಡು ಈ ಥರ ಬೀಪ್ ಹಾಕೊಂಡು ಬೊಗಳ್ತೀಯ. ಉತ್ತರ ಕೊಡು ತಾಕತ್ತಿದ್ರೆ ಕ್ವಶನ್ಗಳಿಗೆ. ನಿನ್ನ ಕೈಲಿ ಆಗಲ್ಲ, ನಿನಗೆ ಉತ್ತರ ಕೊಡೋ ಇಂಟೆನ್ಷನ್ನೇ ಇಲ್ಲ ನಿನಗೆ. ಅರ್ಥ ಆಯ್ತಾ? ಇನ್ನೂ ಒಂದ್ಸಲ ಹೇಳಿಸ್ತೀನಿ ಕೇಳ್ಕೊ. ನಮಗೆ ಅನುಮಾನಗಳಿದೆ, ಉತ್ತರ ಕೊಡಿ, ನಾವು ಬರ್ತೀವಿ ಹೋರಾಟಕ್ಕೆ, ಸೌಜನ್ಯಳ ಹೋರಾಟಕ್ಕೆ ನಾವು ಬರ್ತೀವಿ. ಅದನ್ನ ನೀನು ತೋರಿಸ್ಬೇಕಿತ್ತು. ಕಟ್ ಪೀಸ್ ಗಿರಾಕಿ ನೀನೇ. ಇದರಲ್ಲಿ ವಿಚಾರಗಳನ್ನು ಕಟ್ ಮಾಡಿ ಬೇರೆ ರೀತಿ ಪೋರ್ಟ್ರೇ ಮಾಡಿ ತಿರ್ಸ್ತಿರೋ ಕಟ್ ಪೀಸ್ ಗಿರಾಕಿ ನೀನೇ, ಮಿಸ್ಟರ್ ಮಟ್ಟಣ್ಣನವರ್, ನೀನೇ. ಅಥವಾ ನೀನು ಕೂತಿದೆಯಲ್ಲ ಚಾನಲ್, ಆ ಚಾನಲ್, ನೀವೇ ಕಟ್ ಪೀಸ್ ಗಿರಾಕಿಗಳು, ಇನ್ಯಾರೂ ಅಲ್ಲ ಇಲ್ಲಿ. ಅರ್ಥ ಆಯ್ತಾ? ನೋಡೋಣ ಇನ್ನು ಏನೇನು ಬೊಗಳುತ್ತೋ ನೋಡೋಣ. ಪ್ರಾರಂಭದಲ್ಲಿ ಒಂದು ಡೇಟ್ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅವನು ಕೋರ್ಟಿಂದು ಒಂದು ದಾಖಲೆ ಹಾಕಿದ್ದ.
ಅದರಲ್ಲಿ ಡೇಟ್ ಆಫ್ ಕ್ಲೋಜರ್ ಇತ್ತು. ಡೇಟ್ ಆಫ್ ಕ್ಲೋಜರ್ ಆಫ್ ಎವಿಡೆನ್ಸ್ ಏನಂತ ಹೇಳಿದ್ರೆ, CBI-ನವ್ರು ಕರೆದ್ರೆ ಎಲ್ಲಿ ಬಾಯ ಬಿಡ್ತಾನೋ ಅಂತ ಹೇಳ್ತಾರೆ. ಆದ್ರೆ CBI-ದವ್ರದ್ದು ನೋಡಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿ. ಆದ್ರೆ ಇವನ್ ಹೇಳೋ ಪ್ರಕಾರ 2015 ಚಾರ್ಜ್ ಶೀಟ್ ಹಾಕಿದ್ರು, ಆದ್ರೆ ಎವಿಡೆನ್ಸ್ ಬರ್ಬೇಕಲ್ಲ. ಬರೀ ಚಾರ್ಜ್ ಶೀಟ್ ಹಾಕಿದ್ರೆ ಮೂರು ಹೋಗುದಿಲ್ಲ. ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಏನೋ ನಿರ್ಣಯ ಆರ್ಡರ್ ಬಂದ್ಬಿಡುದಿಲ್ಲ. ಇಲ್ಲಿ ಕೆಲವು ಪದಗಳನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. CBI-ನವ್ರು ಕರೆದು ಬಿಡ್ತಾರೆ, ಸಂಬಂಧ ಇಲ್ಲ ಅಂತ ನಾನು ಹೇಳಿಲ್ಲ. ದಟ್ ಈಸ್ ಯುವರ್ ವರ್ಡ್ಸ್ ಮಿಸ್ಟರ್ ಮಟ್ಟಣ್ಣನವರ್. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ಸ್ವತಃ ಗಿರೀಶ್ ಮಟ್ಟಣ್ಣನವರೇ ಹೇಳ್ತಾರೆ 2022 ಸಾಕ್ಷಿಗಳನ್ನು ಕೊಡೋದಕ್ಕೆ ಕಾಲಾವಕಾಶ ಇತ್ತು. ಸಾಕ್ಷಿಗಳ ವಿಚಾರಣೆ ನಡೀತಾ ಇತ್ತು 2022 ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ, ಚಾರ್ಜ್ ಶೀಟ್ ಅಂತಿಮವಲ್ಲ, ಚಾರ್ಜ್ ಶೀಟ್ ಈಸ್ ನಾಟ್ ಫೈನಲ್ ಅಂತ ಹೇಳ್ತಾರೆ. 100% ಟ್ರೂ, ಚಾರ್ಜ್ ಶೀಟ್ ಈಸ್ ನಾಟ್ ಫೈನಲ್, ನಾವು ಒಪ್ತೀವಿ ಆ ಮಾತನ್ನ. ಬಟ್ ಚಾರ್ಜ್ ಶೀಟ್ ಈಸ್ ಇಂಪಾರ್ಟೆಂಟ್. ಚಾರ್ಜ್ ಶೀಟ್ ಯಾವಾಗ ಹಾಕ್ತಾರೆ? ಒಂದು ವಿಚಾರಣೆ ನಡೆದು ಒಂದು ಕೇಸ್ನಲ್ಲಿ ಏನೇನು ಪಾಸಿಬಿಲಿಟಿ ಇರ್ಬೋದು, ಯಾರ್ಯಾರು ಸಾಕ್ಷಿಗಳಿದ್ದಾರೆ ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಮಾಡ್ತಾರೆ, ಅದನ್ನು ಕೋರ್ಟಿಗೆ ಕೊಡ್ತಾರೆ. ಅದೇ ವರದಿ, ಆ ಚಾರ್ಜ್ ಶೀಟ್ನ ಆಧಾರದಲ್ಲೇ ಆರೋಪಿಗೆ ಬೇಲ್ ಕೊಡಬೇಕಾ ಬೇಡವಾ, ಬೇಲ್ ರಿಜೆಕ್ಟ್ ಮಾಡಬೇಕಾ, ಅದೇ ಚಾರ್ಜ್ ಶೀಟ್ನ ಆಧಾರದಲ್ಲೇ ವಿಚಾರಣೆ ನಡೆಯೋದು. ಅದನ್ನೇ ನಾನು ಹೇಳಿದ್ದು. ಗೋಪಾಲಕೃಷ್ಣ ಸಾಕ್ಷಿ ಅಂದರೆ ಈ 1 ವರ್ಷದಲ್ಲಿ ವಿಚಾರಿಸಿರ್ಬೇಕಲ್ವ, ಅವನನ್ನ ವಿಚಾರಣೆ ಮಾಡಿದ್ದಾರಾ? ಇದನ್ನೇ ನಾವು ಕೇಳ್ತಿರೋದು. ಆ 1 ವರ್ಷದ ಅಂತರ ಇತ್ತಲ್ಲ, ಅಲ್ಲಿ ವಿಚಾರಣೆ ನಡೆದಿದೆಯಾ? ನಮಗೆ ಅನುಮಾನಗಳಿದೆ. ಇದನ್ನೇ ನಾವು ಪ್ರಶ್ನೆ ಮಾಡ್ತಿರೋದು. ನನಗೆ ಸಿಕ್ಕಂಥ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಹೇಳುತ್ತೆ ಗೋಪಾಲಕೃಷ್ಣ ಕಾಲು ಜಾರ್ ಬಿದ್ದ. ಸಮೀರ್ ಹೇಳ್ತಾರೆ ವಿಷ ಕೊಟ್ಟು ಸಾಯಿಸಿದ್ರು. ಯಾವುದು ನಿಜ ಹಾಗಾದ್ರೆ? ನಾವು ಇದನ್ನೇ ಪ್ರಶ್ನೆ ಮಾಡ್ತಿರೋದು. ಸಮೀರ್ ಯಾವ ಆಧಾರದಲ್ಲಿ ಹೇಳಿದ್ರು? ಅವ್ರ ಹತ್ರ ಏನಾದರೂ ಮೆಡಿಕಲ್ ರಿಪೋರ್ಟ್ ಇದೆಯಾ? ಅಥವಾ ಈತನಿಗೆ ವಿಷ ಉಣಿಸಿದ್ದಕ್ಕೆ ಯಾರಾದರೂ ಸಾಕ್ಷಿಗಳಿದ್ದಾರಾ? ಅದನ್ನೇ ನಾವು ಕೇಳ್ತಿರೋದು. ಅನುಮಾನಗಳಿದೆ, ಅನುಮಾನ, ಡೌಟ್, ಕೇಳಿಸ್ಕೊ ಕರೆಕ್ಟಾಗಿ, ಅನುಮಾನ. ಇದನ್ನೇ ನಾವು ಪ್ರಶ್ನೆ ಮಾಡ್ತಿರೋದು. ಈ ಅನುಮಾನಗಳನ್ನು ಬಗೆಹರಿಸಿ ಬರ್ತೀವಿ ನಿಮ್ಮ ಜೊತೆ, ನಾವು ಕೈ ಜೋಡಿಸ್ತೀವಿ ನಿಮ್ಮ ಜೊತೆ. ಇದನ್ನೇ ಹೇಳ್ತಿರೋದು. ದಿಸ್ ಈಸ್ ಅವರ್ ಪಾಯಿಂಟ್. ಇದು ನಿನಗೆ ಇನ್ನೂ ಅರ್ಥ ಆಗಿಲ್ಲ, ನಿನಗೆ ಅರ್ಥ ಆಗೋದೂ ಇಲ್ಲ. ನಿನಗೆ ಅರ್ಥ ಆದರೂ ಅದು ನಿನಗೆ ಬೇಕಾಗೇ ಇಲ್ಲ. ದಿಸ್ ಈಸ್ ದ ರಿಯಾಲಿಟಿ. ಏನಪ್ಪ ಎಮ್ಮೆ ತಿಮ್ಮಣ್ಣ, ಅರ್ಥ ಆಯ್ತಾ? ನಿನಗೆ ವಿಡಿಯೋ ಅರ್ಥ ಮಾಡ್ಸೋಕೊಬ್ಬ ಬೇಕು. ಅಯ್ಯೋ, ಫುಡ್ ಅಕ್ಸೆಪ್ಟ್ ಮಾಡುತ್ತಾ? ಹೌದು, ಅದಕ್ಕೆ ನೀನು ಉತ್ತರ ಕೊಡಬೇಕು. ಕೇಳು ಅವ್ರಿಗೆ, ಕೋರ್ಟಲ್ಲಿ ಅದನ್ನ ನೀನು CID ಅವ್ರಿಗೆ ನೀನು ಕೇಳಬೇಕು. ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರು, ನೀವು ಯಾಕೆ ಕೊಟ್ರಿ, ಸಹಿ ಇಲ್ಲದೆ ಯಾಕೆ ಕೊಟ್ರಿ? ಇಲ್ಲಿ ಶ್ರೀಯುತ ಗಿರೀಶ್ ಮಟ್ಟಣ್ಣನವರ್ ನನ್ನ ಪ್ರಶ್ನೆನ ನನಗೆ ಕೇಳ್ತಾವ್ರೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಆಸ್ಕಿಂಗ್ ಸರ್. ಸಹಿ ಇಲ್ಲದ ಒಂದು ದಾಖಲೆಯನ್ನ ಕೋರ್ಟ್ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತು? ಇದೇ ನನಗೂ ಇರೋ ಅನುಮಾನ. ಇದನ್ನೇ ನಾನು ಪ್ರಶ್ನೆ ಮಾಡ್ತಿರೋದು. ಎಷ್ಟೋ ಜನಕ್ಕೆ ಬಹುಶಃ ಈ ವಿಚಾರವೇ ಗೊತ್ತಿರಲ್ಲ. ಅದನ್ನೇ ನಾನು ಅವರ ಗಮನಕ್ಕೆ ತರ್ತಿರೋದು. ಇದನ್ನೇ ಪ್ರಶ್ನೆ ಮಾಡ್ತಿರೋದು. ನಿಮ್ಮ ಹತ್ರ ಏನಾದರೂ ಉತ್ತರ ಇದೆಯಾ? ಯಾರ ಕೈವಾಡ ಇತ್ತು ಅಂತ ಉತ್ತರ ಇದೆಯಾ? ಅದನ್ನೇ ನಾನು ಕೇಳ್ತಿರೋದು. ಅಷ್ಟೇ ಅಲ್ಲ, ಈ ವಿಡಿಯೋದಲ್ಲಿ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ. ಹರೀಶ್ ಮಡಿವಾಳ ಅವರ ಧರ್ಮಪತ್ನಿಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅವರಿಗಾಗಿತ್ತು, ಹಿಂಗಾಗಿತ್ತು, ಹಂಗಾಗಿತ್ತು ಅಂತ. ನನ್ನ ವಿಡಿಯೋದಲ್ಲೆಲ್ಲೂ ನಾನು ಹರೀಶ್ ಅವರ ಧರ್ಮಪತ್ನಿಯ ವಿಚಾರವನ್ನು ಪ್ರಸ್ತಾಪವೇ ಮಾಡಿಲ್ಲ. ನನ್ನ ಹೇಳಿಕೆಯನ್ನು ಗಮನಿಸಿ. ಹರೀಶ್ ಮಡಿವಾಳರ ರಿಲೇಟಿವ್ ಒಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಹರೀಶ್ ಮಡಿವಾಳನ ಪತ್ನಿ ಹೇಳಿಕೆ ಕೊಟ್ಟಿದ್ದಾಳೆ ಅಂತ ಹೇಳಲಿಲ್ಲ. ಯಾಕೆ ಈ ಒಂದು ವಿಚಾರಕ್ಕೆ ಇಷ್ಟು ದೊಡ್ಡ ಎಕ್ಸ್ಪ್ಲನೇಷನ್ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಅದನ್ನು ಸ್ವತಃ ಗಿರೀಶ್ ಮಟ್ಟಣ್ಣನವರೇ ಹೇಳಬೇಕು. ಆ ವಿಚಾರ ನಾನು ಪ್ರಸ್ತಾಪ ಮಾಡಿರೋದು ಅಲ್ಲ. ಈಗ ಇವನು ಕೇಳಿದ ಪ್ರಶ್ನೆಗೆ ಇಷ್ಟು ಸಾಕು, ಮುಂದೆ ಏನು ಹೊಗಳ್ತಾನೆ ನೋಡೋಣ. ಸಮೀರ್ ತಮ್ಮ ವಿಡಿಯೋ ಬೊಗಳೋದು ಹಂಗಿರಲಿ ಮಿಸ್ಟರ್ ಮಟ್ಟಣ್ಣನವರ್. ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹೇಳ್ತೀನಿ. ಅದನ್ನು ತಾವು ಪ್ರಸ್ತಾಪನೇ ಮಾಡಲ್ಲ. ಅದೇನೆಂದರೆ, 2013 ಯಾವಾಗ CID ಚಾರ್ಜ್ ಶೀಟ್ ಹಾಕ್ತಾರೆ, ಆಗ ಆ ಚಾರ್ಜ್ ಶೀಟ್ನಲ್ಲಿ ಹರೀಶ್ ಮಡಿವಾಳನ ಹೇಳಿಕೆ ಈ ರೀತಿ ಇರುತ್ತೆ ಅಂತ ಹೇಳಿದೆ. ಆ ಒಂದು ಚಾರ್ಜ್ ಶೀಟನ್ನು
ಒಂದು ಪ್ರೊಸೀಜರ್ ಅಥವಾ ಒಂದು ಪ್ರತೀತಿ ಏನಿದೆ, ವಿಕ್ಟಿಮ್ನ ಫ್ಯಾಮಿಲಿಗೂ ಒಂದು ಕಾಪಿ ಕೊಡ್ತಾರೆ ಚಾರ್ಜ್ ಶೀಟ್ ಫೈಲ್ ಆದಮೇಲೆ. ನನ್ನ ಪ್ರಶ್ನೆ ಏನಾಗಿತ್ತು ಅಂದರೆ, ಆ ಸಮಯದಲ್ಲಿ ನೀವು ಚಾರ್ಜ್ ಶೀಟ್ ಓದಿರ್ಲಿಲ್ವಾ? ಯಾಕಂದರೆ ಸೌಜನ್ಯಾಳ ಸಂಬಂಧಿಕರೊಬ್ಬರು ಹೇಳ್ತಾರೆ, ಹರೀಶ್ ಮಡಿವಾಳ ಅದೇ ದಿನ ಕಾಣೆಯಾದ ದಿನ ನಮಗೆ ಹೇಳಿದ್ದ, ಸೌಜನ್ಯಾಳನ್ನ ಕಪ್ಪಕ್ಕೆ, ಕುಳ್ಳಕ್ಕೆ, ದಪ್ಪಕ್ಕೆ ಇದ್ದ ಒಬ್ಬ ವ್ಯಕ್ತಿ ಹಿಂಬಾಲಿಸ್ತಿದ್ದ ಅಂತ ಹೇಳಿದ್ದ. ಅದಕ್ಕೆ ನಾವು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಹುಡುಕಿದ್ವಿ ಅಂತ ಹೇಳಿದ್ರು. ನಿಮಗೆ ಅವತ್ತೇ ಗೊತ್ತಿತ್ತು ಅನ್ನೋದಾದರೆ ಚಾರ್ಜ್ ಶೀಟ್ನಲ್ಲಿ ವ್ಯತಿರಿಕ್ತವಾದ ಹೇಳಿಕೆ ಇದೆ ಅಂತ ನೀವು ಫೈಂಡ್ ಔಟ್ ಮಾಡಲಿಲ್ವಾ? ಯಾಕೆ ನೀವು ಇದನ್ನು ಅವತ್ತು ಪ್ರಶ್ನೆ ಮಾಡಿರಲಿಲ್ಲ? ಇದೇ ನನ್ನ ಅನುಮಾನ. ಇದನ್ನೇ ನಾನು ಕೇಳ್ತಾ ಇರೋದು. ಆ್ಯಂಡ್ ನೀವು ಹೇಳಿದ್ರಲ್ಲ, CIDಲಿದ್ದ ಹೇಳಿಕೆ CBIಲಿ ಇರಲಿಲ್ಲ ಅಂತ, ಅದು ನಾನೇ ಹೇಳಿದ್ದು. ಯಾಕಿಲ್ಲ? ಅದೇ ನಮ್ಮ ಅನುಮಾನ. ಯಾಕೆ ಡ್ರಾಪ್ ಆಯಿತು? ಇದೇ ನಮ್ಮ ಅನುಮಾನಗಳು. ಇದನ್ನೇ ನಾವು ಸಮೀರ್ ಅವರಿಗೆ ಪ್ರಶ್ನೆ ಮಾಡ್ತಿರೋದು. ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ಈ ರೀತಿನೂ ಕೂಡ ಇದೆ. ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಇದೇ ನಮ್ಮ ಅನುಮಾನಗಳು. ಇದನ್ನೇ ನಾವು ಪ್ರಶ್ನೆ ಮಾಡ್ತಿರೋದು. ನೀನು ಅಯೋಗ್ಯ, ಮುಠಾಳ, ನಿನಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ನಿನಗೆ ಉತ್ತರ ಕೊಡೋಕ್ಕೆ ಬರಲ್ಲ. ನೀನು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವ್ರನ್ನ ಇವರು ಅತ್ಯಾಚಾರಿಗಳ ಗುಂಪು, ಇನ್ನೊಂದು ಗುಂಪು, ಮಣ್ಣು ಮಸಿ ಅಂತ ನಾಯಿ ಥರ ಬೊಗಳೋ ನೀನು, ನಿನಗೆ ಉತ್ತರ ಕೊಡೋಕ್ಕೆ ಬರಲ್ಲ. ನಿನಗೆ ಫಸ್ಟ್ ಆಫ್ ಆಲ್ ವಿಷಯಗಳೇ ಅರ್ಥ ಆಗಿಲ್ಲ. ನಿನಗೆ ಅರ್ಥ ಆಯ್ತಾ? ಇದು ಅರ್ಥ ಆಗಲ್ಲ ನಿನಗೆ, ಬಿಡು. ನಿನಗೆ ಉತ್ತರ ಕೊಡಬೇಕನ್ನೋ ಅವಶ್ಯಕತೆ ಏನಿಲ್ಲ. ನಾನು ಈ ವಿಡಿಯೋ ಮಾಡ್ತಿರೋದು ನನ್ನ ಸಬ್ಸ್ಕ್ರೈಬರ್ಗಳಿಗೋಸ್ಕರ. ನೀನೇನು ಹೇಳ್ದಲ್ಲ ಆ ವಿಡಿಯೋದಲ್ಲಿ ಲಾಸ್ಟಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ. ನನ್ನ ಸಬ್ಸ್ಕ್ರೈಬರ್ಗಳಿಗೆ ನಾನು ಯಾವ ಥರ ವಿಡಿಯೋ ಮಾಡ್ತಿದ್ದೆ, ಯಾವ ಥರ ಕಂಟೆಂಟ್ ಕೊಟ್ಟಿದ್ದೆ, ಅದು ಚೆನ್ನಾಗಿ ಗೊತ್ತು. ಆಯಿತಾ? ನಿನ್ನ ವಿಡಿಯೋ ಆದಮೇಲೆ ಅನ್ಸಬ್ಸ್ಕ್ರೈಬ್ ಏನೂ ಆಗಿಲ್ಲ, ಜಾಸ್ತಿನೇ ಆಗೈತೆ. ಯಾಕಂದರೆ ಜನಗಳಿಗೂ ಸ್ವಲ್ಪ ಬುದ್ಧಿ ಇದೆ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾರು ಪ್ರಶ್ನೆ ಮಾಡ್ತಿದ್ದಾರೆ, ಯಾರು ಡೈವರ್ಟ್ ಮಾಡ್ತಿದ್ದಾರೆ, ಅರ್ಥ ಆಗುತ್ತೆ ಜನಕ್ಕೂ. ಅರ್ಥ ಆಯ್ತಾ ಮಿಸ್ಟರ್ ಮಟ್ಟಣ್ಣನವರ್? ಅರ್ಥ ಆಯ್ತಾ? ತಿಳ್ಕೊ ಸ್ವಲ್ಪ ಹೋಮ್ವರ್ಕ್ ಮಾಡು. ಫಸ್ಟು ಕುತ್ಕೊಂಡು ನೋಡು, ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಅದನ್ನು ನೋಡಿ ನಿಧಾನವಾಗಿ ಅರ್ಥ ಮಾಡಿಕೊಂಡು ಮಾತಾಡು. ಸುಮ್ಮನೆ ಬೊಗಳೋದಲ್ಲ ನಾಲಿಗೆ ಇದೆ ಅಂತ. ಅದು ನಾಲಿಗೆ, ಅದು ಎಕ್ಕಡ ಅಲ್ಲ, ಅದು ನಾಲಿಗೆ, ಅದು. ಅರ್ಥ ಆಯ್ತಾ? ಯಾರದು ಸಮೀರ್ ಹಂಗೆ ಹೇಳಿದ್ರು ಅಂತ ಕೇಳ್ತಿಯಲ್ಲ, ಅಲ್ಲಿ ಹೋಗು. ನಿನಗೆ ದಮ್ ಇದ್ರೆ ಹೋಗಿ ಕೇಳು ಅಲ್ಲಿ. ಮಿಸ್ಟರ್ ಮಟ್ಟಣ್ಣನವರ್, ಫಸ್ಟ್ ಆಫ್ ಆಲ್ ಅದು ಅನಿಮೇಟೆಡ್ ಬ್ಯಾಕ್ಗ್ರೌಂಡ್ ಅಲ್ಲ. ಈಗ ನಿನ್ನಿಂದ ಕಾಣ್ತಿದೆಯಲ್ಲ ಅದೇ ಬ್ಯಾಕ್ಗ್ರೌಂಡೇ. ಅದೇನು ಅಂತ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ, ಬೇಡ ಬಿಡು. ನನ್ನ ಪ್ರಶ್ನೆ ತುಂಬ ಸಿಂಪಲ್ ಆಗಿತ್ತು. ಏನಂದರೆ, ಪ್ರಶಾಂತ್ ಅನ್ನುವ ಒಬ್ಬ ವ್ಯಕ್ತಿಯ ಹತ್ಯೆ ಆಗಿದ್ದರೆ ಅದಕ್ಕೆ ಒಂದು FIR ಇರಬೇಕಲ್ವಾ? ಆ FIR ನಂಬರ್ ಏನು? ಹಾಗಾದರೆ ಸಮೀರು ಈ ವಿಡಿಯೋ ಮಾಡೋಕ್ಕೆ ಮುಂಚೆ ನೀನು ಹೇಳ್ದಲ್ಲ ಯಾವುದೋ ರೆಸಾರ್ಟು, ಅಲ್ಲಿ ಹೋಗಿ ಎಲ್ಲ ವಿಚಾರಿಸ್ಕೊಂಡು ಬಂದೇ ಮಾತಾಡಿದ್ನಾ? ಹೋಗಿದ್ನೇನಪ್ಪ ಅವನು ಮಂಗಳೂರಿಗೆ? ಮಾತಾಡ್ತಿದ್ದೀರಲ್ಲ ಇಲ್ಲಿ ಕುತ್ಕೊಂಡು. ಒಂದು ವಿಚಾರ ತಿಳ್ಕೊಳ್ಳೋಕ್ಕೆ ಅಲ್ಲಿಗೆ ಹೋಗಲೇಬೇಕು ಅಂತ ಏನಿಲ್ಲ. ಅಲ್ಲಿದ್ದವ್ರನ್ನ ಕಾಲ್ ಮಾಡಿನೂ ಕೇಳ್ಬೋದು, ಅದು ಬೇರೆ ವಿಚಾರ, ಬಿಡು. ಈ ವಿಚಾರದಲ್ಲಿ ಅನುಮಾನ ಬರೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಅದನ್ನು ನೀನು ತೋರಿಸಲ್ಲ ವಿಡಿಯೋದಲ್ಲಿ. ಅದನ್ನು ನಾನು ಹೇಳಿದ್ದೀನಿ ಯಾಕೆ ಅನುಮಾನ ಬಂತು ಅಂತ. ಈಗ ಕೆಲವು ದಿನಗಳ ಹಿಂದೆ ಒಂದು ಡಾಕ್ಯುಮೆಂಟನ್ನು ರಿಲೀಸ್ ಮಾಡಿದರು. ಧರ್ಮಸ್ಥಳದಲ್ಲಿ ನಡೆದ ಕೊಲೆ ಅಥವಾ ಅನ್ಯಾಚುರಲ್ ಡೆತ್ಗಳು, ಅಸಹಜ ಸಾವುಗಳು ಅನ್ನೋಂಥ ಒಂದು ಲಿಸ್ಟನ್ನು ರಿಲೀಸ್ ಮಾಡಿದರು. ಅದರಲ್ಲಿ ನನಗೆ ಪ್ರಶಾಂತ್ ಅನ್ನೋ ಹೆಸರು ಸಿಗಲಿಲ್ಲ. ನೀವು ರಿಲೀಸ್ ಮಾಡಿರೋ ಡಾಕ್ಯುಮೆಂಟಲ್ಲೇ ಆತನ ಹೆಸರು ಬರ್ತಿಲ್ಲ ಅಂದರೆ ಅನುಮಾನ ಬರುತ್ತಾ, ಬರಲ್ವಾ? ಇದನ್ನೇ ನಾನು ಪ್ರಶ್ನೆ ಮಾಡ್ತಿರೋದು. ಇದಕ್ಕೆ ನೀನು ಉತ್ತರ ಕೊಡಬೇಕಿತ್ತು. ಹೇಳು ಇವಾಗ, ಕಟ್ ಪೀಸ್ ಗಿರಾಕಿಗಳು ಯಾರು? ಇದೇ ವಿಚಾರಕ್ಕೆ ನನಗೆ ಅನುಮಾನ ಬರ್ತಿರೋದು. ಅದನ್ನೇ ನಾನು ಸಮೀರ್ ಅವರಿಗೆ ಕೇಳಿದ್ದು. ನೀವು ಹೇಳ್ತಿದ್ದೀರಲ್ಲ ಹತ್ಯೆ ಆಗಿತ್ತು ಅಂತ, ಯಾವ ಆಧಾರದಲ್ಲಿ ಹೇಳ್ತಿದ್ದೀರಾ? FIR ಏನಾದರೂ ಇದೆಯಾ? ಅಥವಾ ಅದಕ್ಕೇನಾದರೂ ತನಿಖೆ ನಡೆದಿದೆಯಾ? ಅದನ್ನೇ ನಾವು ಕೇಳ್ತಿರೋದು. ಇಡೀ ಇಷ್ಟು ಇಂಟರ್ವ್ಯೂಗಳು ನೋಡಿ ನಿಮ್ಮದು, ಎಲ್ಲೂ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ನಮಗೆ. ಈ ವ್ಯಕ್ತಿ ಯಾರು ಅನ್ನೋದಕ್ಕೆ ಮಾಹಿತಿ ಸಿಕ್ಕಿರಲಿಲ್ಲ. ಆ್ಯಂಡ್ ಒನ್ ಮೋರ್ ಇಂಟರ್ವ್ಯೂ, ನಿಮ್ಮದೇ ಒಂದು ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂನಲ್ಲಿ ನೀವು ಈ ವ್ಯಕ್ತಿ ಹೆಸರು ಹೇಳೋದನ್ನು ಮ್ಯೂಟ್ ಮಾಡ್ತಾರೆ. ಯಾಕೆ? ನಾನು ಫಾರ್ ದ ಫಸ್ಟ್ ಟೈಮ್ ಪ್ರಶಾಂತ್ ಅನ್ನೋ ಹೆಸರು ಕೇಳಿದ್ದು ಸಮೀರ್ ಅವರ ವಿಡಿಯೋದಲ್ಲೇ. ಸೊ ಸಮೀರ್ ಅವರಿಗೆ ಗೊತ್ತಿರಬಹುದು ಈ ಕೇಸ್ ಬಗ್ಗೆ. ಅದನ್ನೇ ನಾನು ಪ್ರಶ್ನೆ ಮಾಡ್ತಿರೋದು, ಪ್ರಶಾಂತ್ ಯಾರು ಅಂತ. ಇನ್ನೂ ಒಂದು ಸಲ ಹೇಳ್ತೀನಿ,
ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಅನುಮಾನಗಳಿದೆ. ದ ಹೋಲ್ ಪಾಯಿಂಟ್ ಆಫ್ ದ ವಿಡಿಯೋ ವಾಸ್ ಆಸ್ಕಿಂಗ್ ಮೈ ಡೌಟ್ಸ್. ಪ್ರಶ್ನೆಗಳನ್ನು ಕೇಳುವುದು. ನೀವೇನೋ ಸುಳ್ಳು ಬುರುಕರು, ಕತೆಗಾರರು ಅಂತ ಪ್ರೂವ್ ಮಾಡೋದಾಗಿರಲಿಲ್ಲ. ಅದು ನಿನಗೆ ಅರ್ಥ ಆಗಿಲ್ಲ. ಒನ್ಸ್ ಅಗೇನ್ ಟು ರಿಮೈಂಡ್ ಯು, ಪ್ರಶ್ನೆಗಳನ್ನು ಕೇಳುವುದು, ಪ್ರಶ್ನೆ ಮಾಡುವುದು ಸಾಂವಿಧಾನಿಕ ಹಕ್ಕು. ಅದನ್ನು ನಾನು ಬಹಳ ಗೌರವಪೂರ್ವಕವಾಗಿ ಮಾಡಿದ್ದೀನಿ. ಅಯೋಗ್ಯ, ನಿನಗೆ ಗೌರವ ಅಂದ್ರೆ ಏನು? ಸೌಜನ್ಯ ಸೌಜನ್ಯ ಅಂತ ಪ್ರತಿದಿನ ಮಾತಾಡ್ತೀಯ. ಆ ಪದದ ಅರ್ಥವೇ ನಿನಗೆ ಗೊತ್ತಿಲ್ಲ. ಮುಠಾಳ, ನಿನಗೆ ಆ ಪದದ ಅರ್ಥವೇ ಗೊತ್ತಿಲ್ಲ. ನಿನಗೆ ತಿಳ್ಕೊ ಫಸ್ಟು. ಸುಮ್ಮನೆ ಯಾರೋ ಕರೆದ್ರು ಅಂತ ಬಂದು ನಾಲ್ಗೆ ತೆವಲಿಗೆ ಬೊಗಳೋದಲ್ಲ. ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಷಯಗಳನ್ನು ತಿಳ್ಕೋಬೇಕು. ಫಸ್ಟು ತಿಳ್ಕೊ ಅಯೋಗ್ಯ. ಧರ್ಮಸ್ಥಳದಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಅಲ್ಲ, ಅವನ ಹೆಸರು ಏನು ಅಂತ ನೀನು ಹೇಳಬೇಕು. ಗೊತ್ತಿದ್ರು ಸುಮ್ಮನೆ ಬೊಗಳೆ ಬಿಡೋದಲ್ಲ. ಈ ವ್ಯಕ್ತಿಗೆ ಈ ಇಂಟರ್ವ್ಯೂಗೆ ಬರೋಕ್ಕೆ ಮುಂಚೆ ಏನಾದರೂ ಹುಚ್ಚನಾಯಿ ಕಡ್ದಿತ್ತ? ನೀವು ಅಬ್ಸರ್ವ್ ಮಾಡಿ, ನನ್ನ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಪರ್ಟಿಕ್ಯುಲರ್ಲಿ ಹೇಳ್ತೀನಿ, ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ. ಅದೇ ನೀವು ಸಮೀರನ್ ವಿಡಿಯೋ ನೋಡಿ, ನೀವೇ ಗೂಗಲ್ ಮಾಡ್ಕೊಳ್ಳಿ. ಯಾಕೆ ಹೇಳ್ಬೋದಿತ್ತಲ್ಲ? ಸಮೀರನ್ ಗೊತ್ತಿರಲಿಲ್ವ ಆ ವ್ಯಕ್ತಿ ಯಾರು ಅಂತ? ಯಾಕೆ ಹೇಳಲಿಲ್ಲ? ಅದನ್ನು ಯಾಕೆ ನೀನು ಪ್ರಶ್ನೆ ಮಾಡಲ್ಲ? ಅಟ್ಲೀಸ್ಟ್ ನಾನು ಧರ್ಮಸ್ಥಳ ಅನ್ನೋ ಹೆಸರನ್ನಾದರೂ ಮೆನ್ಷನ್ ಮಾಡ್ತಾ ಇದ್ದೀನಿ. ಅದು ನಿನ್ನ ಕಣ್ಣಿಗೆ ಕಾಣಲ್ಲ. ಬಿಕಾಸ್ ಯು ಆರ್ ಬಯಸ್ಡ್. ಅಷ್ಟೇ ಮ್ಯಾಟ್ರು, ಇನ್ನೇನಿಲ್ಲ. ಆ್ಯಂಡ್ ಮೋರ್ ಓವರ್, ಆ ಇಡೀ ಪಾಯಿಂಟಲ್ಲಿ ನಾನು ಒಂದು ವಿಷಯನ ಮಾತಾಡ್ತೀನಿ. ಒಂದು ಹೇಳಿಕೆ ಇತ್ತು, ಏನಂದರೆ ಈ ದಿನೇಶ್ ಅನ್ನೋ ವ್ಯಕ್ತಿ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾನೆ ಅಂತ ಹೇಳಿ ತನ್ನ ಕೊಲೆ ಆಗಿದೆ ಅಂತ ಒಬ್ಬರು ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಒಂದು ಆರ್ಟಿಕಲನ್ನು ತೋರಿಸಿದ್ದೆ. ಆ ವಿಷಯದ ಬಗ್ಗೆ ಈ ವ್ಯಕ್ತಿ ಪ್ರಸ್ತಾಪನೆ ಮಾಡಲ್ಲ. ಇನ್ನೊಂದು CID ನೋಟಿಸ್ ಬಗ್ಗೆನೂ ಮಾತಾಡಿದ್ದೆ. ಆ ವಿಚಾರದ ಬಗ್ಗೆನೂ ಈ ವ್ಯಕ್ತಿ ಪ್ರಸ್ತಾಪ ಮಾಡಲ್ಲ. ಯಾಕೆ ಅರ್ಧರ್ಧ ವಿಷಯಗಳನ್ನು ಕಟ್ ಮಾಡಿ ನಿಮಗೆ ಬೇಕಾದದ್ದನ್ನು ಮಾತ್ರ ಮಾತಾಡಿಕೊಂಡು ವಿಷಯವೇ ಸುಳ್ಳು ಅನ್ನೋ ರೀತಿ ಪೋರ್ಟ್ರೇ ಮಾಡ್ತಿದ್ದೀರಾ? ಯಾಕೆ? ಯಾರಿಲ್ಲಿ ಕಟ್ ಪೀಸ್ ಗಿರಾಕಿಗಳು? ಯಾರು ವಿಷಯಗಳನ್ನು ಕಟ್ಟು ಮಾಡ್ತಿರೋರು? ಯಾರು? ಕೊಡಬೇಕಿತ್ತಲ್ಲ ನೀನು ಆ ಪ್ರಶ್ನೆಗೆ ಉತ್ತರನ. ಯಾಕೆ ಕೊಡಲಿಲ್ಲ? ನಾನು ಕೇಳ್ಬೋದಲ್ಲ ಈಗ ನಿನ್ನ. ನಾನು ಹೇಳ್ಬೋದಲ್ಲ ನಿನಗೆ, ಬೀಪ್ ಹಾಕೊಂಡು ಅಯೋಗ್ಯ, ಮುಟ್ಟಾಳ, ಮನೆ ಹಾಳ, ನಿನಗೆ ಈ ವಿಷಯನೇ ಗೊತ್ತಿಲ್ಲ ಅಂತ ನಾನು ಬೈಬೋದು. ಅದು ತುಂಬ ಸುಲಭ ಮಿಸ್ಟರ್ ಮಟ್ಟಣ್ಣನವರ್, ಅದು ತುಂಬ ಸುಲಭ. ಆದರೂ ನಾನು ನಿನಗೆ ಬೈಯೋದಿಲ್ಲ. ಯಾಕಂದರೆ 4 ಕತ್ತೆ ವಯಸ್ಸಾಗಿದೆ. ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದು ನಮ್ಮ ಸಂಸ್ಕೃತಿ. ಅದಕ್ಕೆ ನಿನಗೆ ಬೈಯಲ್ಲ. ಅರ್ಥ ಆಯ್ತಾ? ತಿಳ್ಕೊ. ಬರೀ ವಯಸ್ಸಾಗ್ಬಿಟ್ರೆ ಬುದ್ಧಿವಂತಿಕೆ ಬರಲ್ಲ, ಪ್ರಬುದ್ಧತೆ ಬರಲ್ಲ. ಇಟ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್. ಅರ್ಥ ಮಾಡ್ಕೊ. ಆ್ಯಂಡ್ ಮೋರ್ ಓವರ್, ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ, ನನಗೆ ಅನುಮಾನಗಳಿದೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಡಿಡ್. ಈ ವಿಡಿಯೋದ ತುಂಬ ನಾನು ಮಾಡಿದ್ದು ನನ್ನ ಅನುಮಾನಗಳನ್ನು ಪ್ರಸ್ತುತಪಡಿಸಿದ್ದು. ಯಾಕಂದರೆ ನಮಗೂ ಹೋರಾಟಕ್ಕೆ ಬರಬೇಕು ಅನ್ನೋ ಆಸಕ್ತಿ ಇದೆ. ನಮಗೂ ಈ ಪ್ರಕರಣದ ಬಗ್ಗೆ ಕಿಚ್ಚಿದೆ. 13 ವರ್ಷ ಆದರೂ ನ್ಯಾಯ ಸಿಕ್ಕಿಲ್ಲ ಅನ್ನೋಂತಹ ಕಾಳಜಿ ನಮಗೂ ಇದೆ. ಆದರೆ ಅನುಮಾನಗಳಿದೆ. ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ನಮ್ಮ ಕೈ ನಿರ್ಧಾರ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಈ ಅನುಮಾನಗಳಿಂದ. ನನ್ನ ಪರಿಸ್ಥಿತಿಯಲ್ಲೇ ಸುಮಾರು ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಕನ್ನಡದ ದೊಡ್ಡ ದೊಡ್ಡ ವಿಡಿಯೋ ಕ್ರಿಯೇಟರ್ಗಳು ಕೂಡ ಇದೇ ಅನುಮಾನದಲ್ಲಿದ್ದಾರೆ. ನನ್ನ ವಿಡಿಯೋ ಆದ ನಂತರ ಬಹಳಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಹೌದು ಬ್ರದರ್, ನಮಗೂ ಇದೇ ರೀತಿ ಅನುಮಾನಗಳಿದೆ. ಅವರು ಕೂಡ ಕೆಲವೊಂದು ಪಾಯಿಂಟ್ಗಳನ್ನು ಹೇಳಿದ್ರು, ನಮಗೂ ಈ ವಿಚಾರವಾಗಿ ಅನುಮಾನಗಳಿದೆ ಅಂತ. ಯಾಕೆ ನೀವು ಇದನ್ನು ಪಾಸಿಟಿವ್ ಆಗಿ ಬಗೆಹರಿಸಿ ಆ ಕ್ರಿಯೇಟರ್ಗಳನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ, ಈ ಹೋರಾಟಕ್ಕೆ ಜಾಯಿನ್ ಆಗೋದಕ್ಕೆ ಯಾಕೆ ನೀವು ಉತ್ತರ ಕೊಡ್ತಿಲ್ಲ? ಅವರ ಪರವಾಗಿ ನಾನು ವಿಡಿಯೋ ಮಾಡಿರೋದು. ಅರ್ಥ ಆಯ್ತೇನಪ್ಪ ಮಟ್ಟಣ್ಣನವರ್? ಆಮೇಲೆ ನಿನ್ನ ಮೀಟ್ ಮಾಡೋಕ್ಕೆ ಒಂದಷ್ಟು ಜನ ಬಂದಿದ್ರಲ್ಲ, ಅವರೆಲ್ಲ ಯಾಕೆ ಬ್ಯಾಕೌಟ್ ಆದರು ಅದೆಲ್ಲ ನನಗೆ ಗೊತ್ತು. ಅದನ್ನೆಲ್ಲ ಮಾತಾಡಲ್ಲ. ಮುಂದೆ ಹೇಳ್ತೀನಿ. ನಂದೊಂದು ಚಾಲೆಂಜ್ ಇದೆ ನಿನಗೆ. ಆ ಚಾಲೆಂಜನ್ನು ನೀನು ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಬ್ಯಾಕೌಟ್ ಆದ್ರಲ್ಲ ಅವ್ರು ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನೊಂದಷ್ಟು ಜನ ಯೂಟ್ಯೂಬರ್ಗಳನ್ನು ಕರ್ಕೊಂಡು ಬರ್ತೀನಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಫಾಲೋವರ್ಸ್ ಇರುವಂಥ ಯೂಟ್ಯೂಬರ್ಗಳು ಬರ್ತಾರೆ. ನೀನು ಹೇಳೋ ವಿಚಾರದಲ್ಲಿ ಸತ್ಯ ಇದೆ ಅಂತ ಗೊತ್ತಾದರೆ ಬರ್ತಾರೆ, ನಿಂತ್ಕೋತಾರೆ, ಮಾತಾಡ್ತಾರೆ, ಅರ್ಧದಲ್ಲಿ ಓಡೋಗಲ್ಲ. ಅಂಥ ಯೂಟ್ಯೂಬರ್ಗಳನ್ನು ನಾನು ಕರ್ಕೊಂಡು ಬರ್ತೀನಿ. ಅದನ್ನು ಮುಂದೆ ಮಾತಾಡೋಣ. ಈಗ ನೆಕ್ಸ್ಟ್ ವಿಷಯದಲ್ಲಿ ಮುಂದಕ್ಕೆ ಹೋಗೋಣ. ಏನು ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳೋದನ್ನ ಯಾವ ರೀತಿ ಸುಳ್ಳು ಹೇಳಿ ರಿಪೀಟ್ ಮಾಡಿ.
ದಯವಿಟ್ಟು ಇನ್ನೊಂದು ಸಾರಿ ಕೇಳಿ ರಿಪೀಟ್ ಮಾಡಿ. ಇಲ್ಲಿ ಒಂದು ವಿಚಾರ ನನ್ನ ಕಡೆಯಿಂದ ತಪ್ಪಾಗಿದೆ. ಏನಂದರೆ CID ಅಂತ ಹೇಳೋ ಬದಲು CBI ಅಂತ ಹೇಳ್ತೀನಿ. ಅದು ಬಾಯಿ ತಪ್ಪಿನಿಂದ ಆಗಿರುವ ಮಿಸ್ಟೇಕ್, ನಾನು ಅದನ್ನು ಒಪ್ಕೊಳ್ತೀನಿ. ಆದರೆ ಈ ವ್ಯಕ್ತಿಗೂ ಅದು ಗೊತ್ತು, ನಾನು ಬಾಯಿ ತಪ್ಪಿನಿಂದ ಹೇಳಿರೋದು ಅಂತ ಈ ವ್ಯಕ್ತಿಗೂ ಗೊತ್ತು. ಯಾಕಂದರೆ ಆ ಡೇಟ್ ಏನಿದೆ 18/2/2013 ಅಂತ ಡೇಟ್ ಇದೆಯಲ್ಲ, ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಅದು ಈ ವ್ಯಕ್ತಿಗೂ ಗೊತ್ತು. ಆದರೂ ಯಾಕೆ ಇದನ್ನು ಹಾಕ್ತಾ ಇದ್ದಾನೆ ಅಂದರೆ, ಈ ವಿಚಾರವನ್ನು ತಿರುಗಿಸೋದಕ್ಕೆ ಈತನಿಗೆ ಒಂದು ಅಸ್ತ್ರ ಬೇಕಾಗಿತ್ತು. ಇಲ್ಲಿ ನಾನು ಬಾಯಿ ತಪ್ಪಿನಿಂದ ಹೇಳಿದ್ದನ್ನು ಹಾಕಿ, 2 ಸಲ ಹಾಕಿ, 3 ಸಲ ಹಾಕಿ, ಈ ವ್ಯಕ್ತಿಗೆ ಏನು ಗೊತ್ತಿಲ್ಲ, ಇದೆಲ್ಲ ಸುಳ್ಳು ಅನ್ನೋ ಥರ ಮಾತಾಡ್ತಾ ಇದ್ದಾನೆ. ಆಯ್ತಪ್ಪ, ಬಾಯಿ ತಪ್ಪಿನಿಂದ ಆದ ಹೇಳಿಕೆ ನಿನಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಡಿಸ್ಕ್ರೆಡಿಟ್ ಮಾಡುತ್ತೆ ಅಂದರೆ, ನಿನ್ನದೊಂದು ಸಣ್ಣ ತುಣುಕಿದೆ, ಪ್ಲೇ ಮಾಡ್ತೀನಿ ನೋಡು. ಜಬರ್ದಸ್ತಿ ಮಾಡಿ ಅವಳದು ಒಂದು ಒಳ ಉಡುಪು ಕೊಡು ಅಂತೇಳಿ ತಾಯಿಗೆ ಹೇಳಿಸ್ಕೊಂಡು ಬರ್ತಾರೆ. ಭಾಸ್ಕರ್ ರೈ ಇನ್ಸ್ಪೆಕ್ಟರ್. ಯಾರು ಸರ್ ಒಳ ಉಡುಪನ್ನು ಕೇಳಿದ್ದು? ಯಾರು? ಭಾಸ್ಕರ್ ರಯ್ಯ. ಇವರು ಬೆಳಿಗ್ಗೆ ಬಂದು ಇವ್ರ ಮನೆಯಿಂದ ಸ್ಲೀವ್ ಅನ್ನು ಕೊಂಡೋಗಿದ್ದಾರೆ ಅಲ್ಲಿಂದ. ಯಾರು? ಇದೇ ಯೋಗೀಶ್ SI ಬಂದು. ಇನ್ನೊಂದ್ಸಲಿ ಹಾಕಿ, ಅದನ್ನ ಇನ್ನೊಂದ್ಸಲಿ ಹಾಕಿ, ಇನ್ನೊಂದ್ಸಲಿ. ಜಬರ್ದಸ್ತಿ ಮಾಡಿ ಅವಳದು ಒಂದು ಒಳ ಉಡುಪು ಕೊಡು ಅಂತೇಳಿ ತಾಯಿಗೆ ಹೇಳಿಸ್ಕೊಂಡು ಬರ್ತಾರೆ. ಭಾಸ್ಕರ್ ರೈ ಇನ್ಸ್ಪೆಕ್ಟರ್. ಯಾರು ಹೇಳಿದ್ದು? ಭಾಸ್ಕರ್ ರೈ ಹೇಳಿದ್ದ? ನಿನಗೆ ವಿಷಯನೇ ಗೊತ್ತಿಲ್ಲ ಅಂತ ನಾನು ಬೈಬೋದು, ಬೈಯಲ್ಲ. ಯಾಕಂದರೆ ಅರ್ಧ ಗಂಟೆ ಸುದೀರ್ಘವಾಗಿ ಮಾತಾಡುವಾಗ ಬಾಯಿ ತಪ್ಪಿನಿಂದ ಒಂದು ಮಿಸ್ಟೇಕ್ ಆಗುತ್ತೆ, ಅದು ನಿನಗೂ ಗೊತ್ತು. ನೀನು ಈ ವಿಷಯದ ಬಗ್ಗೆ ಪ್ರತಿದಿನ ಮಾತಾಡೋನು, ನಿನ್ನ ಬಾಯಲ್ಲೇ ಮಿಸ್ಟೇಕ್ ಆಗುತ್ತೆ ಅಂದರೆ ನನ್ನ ಕಡೆಯಿಂದ ಆಗಲ್ವಾ? ಇದು ನಿನಗೂ ಗೊತ್ತು. ಆದರೆ ವಿಷಯನ ತಿರುಗಿಸೋದಕ್ಕೆ ನಿನಗೊಂದು ಅಸ್ತ್ರ ಬೇಕಾಗಿತ್ತು, ಅದನ್ನು ನಾನೇ ಮಾಡಿಕೊಟ್ಟೆ. ಏನಪ್ಪ, ಯಾವಾಗಲೂ ನಮ್ಮದೇ ಸರಿ, ನಾವೇ ರೈಟ್ ಅನ್ನೋ ನಿರ್ಧಾರದಲ್ಲಿ ಇರಬಾರ್ದು. ಯಾಕಂದರೆ ಮರಕ್ಕಿಂತ ಮರ ದೊಡ್ಡದಾಗಿರುತ್ತೆ. ಈ ಥರ ಹುಡುಕಿದ್ರೆ ನಿಂದು 1000 ತಪ್ಪುಗಳು ಸಿಗುತ್ತೆ. ಅದನ್ನ ಎತ್ಕೊಂಡು ವಿಡಿಯೋ ಮಾಡಿದ್ರೆ ನೀನು ಜೋಕರ್ ಆಗಿಬಿಡ್ತೀಯ. ಆ ಕೆಲಸ ನಾವು ಮಾಡಿಲ್ಲ. ಯಾಕೆ ಗೊತ್ತಾ? ನೀನು ಏನೇ ಹೇಳ್ತಿರ್ಬೋದು, ಬಟ್ ಅದರಲ್ಲೆಲ್ಲ ಒಂದು ವಿಚಾರ ಏನಂದರೆ, ಸೌಜನ್ಯಾಳಿಗೆ ನ್ಯಾಯ ಅನ್ನೋ ಒಂದು ಸೆಂಟೆನ್ಸ್ ಹೇಳ್ತೀಯ ಲಾಸ್ಟಿಗೆ. ಅದೊಂದೇ ಕಾರಣಕ್ಕೆ ನಿನ್ನ ಬಗ್ಗೆ ಎಲ್ಲೋ ಅಲ್ಪ ಸ್ವಲ್ಪ ರೆಸ್ಪೆಕ್ಟ್ ಉಳ್ಕೊಂಡಿರೋದು. ಅದನ್ನು ಕಳ್ಕೊಬೇಡ. ಏನಪ್ಪ, ವಿಷಯನ ಡೈವರ್ಟ್ ಮಾಡೋಕ್ಕೆ, ತಿರುಗ್ಸೋಕ್ಕೆ ನಮಗೂ ಗೊತ್ತು. ಈ ಹೇಳ್ದಲ್ಲ ನೀನು ಈ ಥರದ್ದು ಹೇಳಿಕೆ, ಆ ಥರದ್ದು 1000 ಹುಡುಕ್ಬೋದು. ವಿಷಯಗಳನ್ನು ತಿಳ್ಕೊಂಡು ಮಾತಾಡು, ಅರ್ಥ ಮಾಡ್ಕೊಂಡು ಮಾತಾಡು. ಒಬ್ಬ ಮನುಷ್ಯ ಅರ್ಧ ಗಂಟೆ ಸುದೀರ್ಘವಾಗಿ ಮಾತಾಡ್ತಾನೆ ಅಂದರೆ ಬಾಯಿ ತಪ್ಪಿನಿಂದ ಒಂದು ಮಿಸ್ಟೇಕ್ ಆಗೋದು ಸಹಜ. ಇದನ್ನು ಅರ್ಥ ಮಾಡ್ಕೊಳಕ್ಕಾಗದೇ ಇರೋ, ಪ್ರಬುದ್ಧತೆ ಇಲ್ಲದೆ ಇರೋ ನಿನ್ನಂಥವನಿಗೆ ನಾನು ರಿಪ್ಲೈ ಕೊಡ್ತಾ ಇದ್ದೀನಲ್ಲ, ಅದೇ ದುರಂತ. ನಿಂದು ಈ ಥರದ್ದು ಹುಡುಕಿದ್ರೆ 1000 ಸಿಗುತ್ತೆ. ಅದನ್ನ ಇಟ್ಕೊಂಡು ನಿನ್ನ ಟ್ರೋಲು ಕೂಡ ಮಾಡ್ಬೋದು. ಆದರೆ ನಾನು ಆ ಕೆಲಸ ಮಾಡಲ್ಲ. ಯಾಕೆ ಗೊತ್ತಾ? ನೀನು ಏನೇನೇ ಹೇಳ್ಬೋದು, ಲಾಸ್ಟಿಗೆ ಸೌಜನ್ಯಾಳಿಗೆ ನ್ಯಾಯ ಅಂತ ಹೇಳ್ತೀಯ. ಅದೊಂದೇ ಒಂದು ಲೈನ್ಗೋಸ್ಕರ ನಿನ್ನ ಮೇಲೆ ಜೂರು ರೆಸ್ಪೆಕ್ಟ್ ಉಳ್ಕೊಂಡಿರೋದು. ಅದಕ್ಕೋಸ್ಕರ ಸುಮ್ಮನಿರೋದು. ಆಯಿತಾ? ಏನಾದರೂ ಒಂದು ವಿಷಯ ಮಾತಾಡ್ಬೇಕಾದ್ರೆ ತಿಳ್ಕೊ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ತಿಳ್ಕೊ ಯಾರು ಅಂತ. ಅಷ್ಟೇ ಅಲ್ಲ, ನಿನ್ನ ಕ್ಲೋಸ್ ರಿಲೇಟಿವ್ ಅಂತೆ ಅವರು. ಈ ವಿಡಿಯೋ ಮಾಡೋ 1 ದಿನದ ಹಿಂದೆ ನನಗೆ ಕಾಲ್ ಮಾಡಿದರು. ಏನಪ್ಪ ನಿಂದು ಮಟ್ಟಣ್ಣಂದು ಏನು ಪ್ರಾಬ್ಲಮ್ಮು ಅಂತ ಹೇಳಿದೆ ಅವರಿಗೆ. ಕೇಳು, ನಿನಗೆ ಈಗಾಗಲೇ ಅವ್ರು ಕಾಲ್ ಮಾಡಿರ್ಬೋದು ಅಥವಾ ಮಾಡಬಹುದು. ಕೇಳ್ಕೊ ಆ ವ್ಯಕ್ತಿಗೆ. ಆ ವ್ಯಕ್ತಿದು ಒಂದು ಕೇಸ್ನಲ್ಲಿ ನಾನು ಯಾವ ಥರ ಸಹಾಯ ಮಾಡಿದ್ದೆ, ಆ ವ್ಯಕ್ತಿಗೆ ದಾಖಲೆಗಳನ್ನು ಒದಗಿಸೋದಕ್ಕೆ ಎಲ್ಲಿವರೆಗೂ ಹೋಗಿದ್ದೆ, ಆ ವ್ಯಕ್ತಿ ಏನಾದ್ರು ನನಗೆ 1 ರೂಪಾಯಿ ದುಡ್ಡು ಕೊಟ್ಟಿದ್ರಾ, ಕೇಳು, ತಿಳ್ಕೊ. ಆ ವ್ಯಕ್ತಿ ಕಾಲ್ ಮಾಡೋವರೆಗೂ ನನಗೆ ಗೊತ್ತಿರಲಿಲ್ಲ ಆ ವ್ಯಕ್ತಿ ನಿನ್ನ ರಿಲೇಟಿವ್ ಅಂತ. ಆ ವ್ಯಕ್ತಿನೇ ಹೇಳಿದ್ದು, ಈತ ನನ್ನ ರಿಲೇಟಿವೇ ಅಂತ. ಕೇಳ್ಕೊ ಆ ವ್ಯಕ್ತಿ ಹತ್ರ. ಆಯಿತಾ? ಇಲ್ಲಿ ಸುಮ್ಮನೆ ಬಂದು ಬೊಗಳೆ ಬಿಡೋದಲ್ಲ. ಆಮೇಲೆ ಇನ್ನೊಂದು ವಿಚಾರ, ಇನ್ನೊಂದು ಮುಖ್ಯವಾದ ಆರೋಪ ಮಾಡಿದೆ ನನ್ನ ಬಗ್ಗೆ. ಡೀಲ್ ಆಗಿದೆ, ದುಡ್ಡು ತಗೊಂಡಿದ್ದಾನೆ ಅಂತ. ನಿನಗೆ ಹೇಳ್ತೀನಿ ಕೇಳಿಸ್ಕೊ, ಕರೆಕ್ಟಾಗಿ ಕಿವಿ ಕೊಟ್ಟು ಕೇಳಿಸ್ಕೊ. ಕೇಳಿಸ್ಕೊಳ್ಳೋದೇನು ತೋರಿಸ್ತೀನಿ ನೋಡು. ನಮಗೆ ಪ್ರತಿ ತಿಂಗಳು 4 ರಿಂದ 5 ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಷನ್ ಬರುತ್ತೆ. ಇದನ್ನು ಪ್ರಮೋಟ್ ಮಾಡಿಕೊಡಿ ಅಂತ. ಒಂದು ಬೆಟ್ಟಿಂಗ್ ಆ್ಯಪ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಸಮೀರನ್ನ ಕೇಳು. ಯಾಕೆಂದರೆ ಮಾಡಿದಾನಲ್ವ ಮುಂಚೆ, ಅವನಿಗೆ ಗೊತ್ತಿರುತ್ತೆ.
ಕೇಳು. ಒಂದು ತಿಂಗಳಿಗೆ 4-5 ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡಾಗುತ್ತೆ. ಆದರೆ ನಾವು ಇಲ್ಲಿವರೆಗೂ ಯಾವುದನ್ನು ಮಾಡಿಲ್ಲ. ಯಾಕೆ ಗೊತ್ತಾ? ಸಮಾಜದ ಮೇಲೆ ನಮಗಿರೋ ಕಾಳಜಿಯಿಂದ. ಅದೊಂದೇ ಅಲ್ಲ, ರಿಯಲ್ ಎಸ್ಟೇಟ್ ಪ್ರಮೋಟ್ ಮಾಡಿಕೊಡಿ ಅಂತ ಬರುತ್ತೆ. ನಿನಗೂ ಗೊತ್ತಿರ್ಬೋದು, ಒಂದು ರಿಯಲ್ ಎಸ್ಟೇಟ್ನ ಪ್ರಮೋಟ್ ಮಾಡಿಕೊಟ್ರೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ. ಅದನ್ನು ನಾವು ಮಾಡಿಲ್ಲ. ಯಾಕೆ ಗೊತ್ತಾ? ಒಬ್ಬ ವ್ಯಕ್ತಿ ಒಂದೊಂದೇ ರೂಪಾಯಿನ ಸೇರಿಸಿ, ವರ್ಷಾನುಗಟ್ಟಲೆ ಸೇರಿಸಿ ಒಂದು ಲ್ಯಾಂಡ್ ತಗೋಬೇಕು, ಒಂದು ಜಮೀನು ತಗೋಬೇಕು ಅಂತ ಆಸೆಯಿಂದ ಇರ್ತಾನೆ. ನಾವು ಹೇಳಿದ್ವಿ ಅನ್ನೋ ನಂಬಿಕೆಯಿಂದ ತಗೋತಾನೆ. ಆತನ ನಂಬಿಕೆ ಸುಳ್ಳಾಗಬಾರ್ದು, ನಮ್ಮಿಂದ ಒಳ್ಳೇದಾಗದೇ ಇದ್ರೂ ಕೆಟ್ಟದಾಗಬಾರ್ದು. ಆ ಉದ್ದೇಶಕ್ಕೆ ಯಾವ ಪ್ರಮೋಷನನ್ನು ಮಾಡಿಲ್ಲ. ನೀನು ಹೇಳ್ತೀಯಲ್ಲ ದುಡ್ಡು ತಗೊಂಬಿಟ್ರು ಅಂತ. ದುಡ್ಡು ಮಾಡೋದೇ ನಮ್ಮ ಇಂಟೆನ್ಷನ್ ಆದರೆ ಇಲ್ಲಿವರೆಗೂ ಕಾಯಬೇಕಾಗಿರಲಿಲ್ಲ. ಇಷ್ಟೊತ್ತಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದಾಗಿತ್ತು. ಅದನ್ನು ನಾವು ಮಾಡಿಲ್ಲ. ಆಯಿತಾ? ಕೆಲವ್ರು ಇದ್ದಾರಲ್ಲ, ಅವ್ರ ಥರ ನಾವು ಫ್ರಾಡ್ ಆ್ಯಪ್ಗಳನ್ನ, ಇಲ್ಲೀಗಲ್ ಆ್ಯಪ್ಗಳನ್ನು, ಮಾಟ ಮಂತ್ರ, ವಾಮಾಚಾರ, ವಶೀಕರಣದಂಥ ಮೂಢನಂಬಿಕೆಗಳನ್ನು ನಾವು ಪ್ರಮೋಟ್ ಮಾಡಿಲ್ಲ. ಬೈದವೇ ಅವೆಲ್ಲ ಇಲ್ಲೀಗಲ್ ಕೆಲಸಗಳು. ಅದನ್ಯಾವುದನ್ನು ನಾವು ಮಾಡಿಲ್ಲ. ತಿಳ್ಕೊ ಫಸ್ಟು. ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ತಿಳ್ಕೊ ಆ ವ್ಯಕ್ತಿ ಬಗ್ಗೆ. ಇದೇ ಅಯೋಗ್ಯ ಲಾಸ್ಟಿಗೆ ಹೇಳ್ತಾನೆ, ಕೂಲಿ ಮಾಡ್ಕೊಂಡು ತಿನ್ನೋ, ಭಿಕ್ಷೆ ಬೇಡ್ಕೊಂಡು ತಿನ್ನೋ ಅಂತ. ಲೋ ಮುಟ್ಟಾಳ, ನಿನಗೆ ನನ್ನ 1 ತಿಂಗಳ ಸಂಪಾದನೆ ಎಷ್ಟು ಅಂತ ಗೊತ್ತಾ ನಿನಗೆ? ಹೋಗಲಿ, ನಾನು ಏನು ಕೆಲಸ ಮಾಡ್ತೀನಿ ಅಂತಾದರೂ ಗೊತ್ತಾ ನಿನಗೆ? ನನ್ನ 1 ತಿಂಗಳ ಖರ್ಚು ಎಷ್ಟು ಗೊತ್ತಾ? ನಾನು ಎಷ್ಟು EMI ಕಟ್ತೀನಿ ಗೊತ್ತಾ ನಿನಗೆ? ಬಾ, ನಿನಗೆ ಆಹ್ವಾನ ಕೊಡ್ತೀನಿ, ಓಪನ್ ಇನ್ವಿಟೇಷನ್. ನೀನು ನನ್ನ ಮನೆಗೆ ಬರ್ಬೋದು. ನಿನಗೆ ಹೋಗೋ ಬರೋ ಖರ್ಚು ನಾನೇ ಕೊಡ್ತೀನಿ. ಬಂದು ನಿನಗೆ ನನ್ನ ಫೋನು, ಲ್ಯಾಪ್ಟಾಪು, ಇಲ್ಲಿ ಕಾಣ್ತಿದೆಯಲ್ಲ PC, ಎಲ್ಲನೂ ಕೊಡ್ತೀನಿ. ಇದ್ರ ಪಾಸ್ವರ್ಡ್ನು ಹೇಳ್ತೀನಿ. ಬಂದು ಅದೇನು ಇನ್ವೆಸ್ಟಿಗೇಷನ್ ಕಿಸಿತೀಯೋ ಕಿಸ್ಬಿಟ್ಟು ಪ್ರೂವ್ ಮಾಡು. ಡೀಲ್ ಆಗಿತ್ತು ಅಂತ ನೀನು ಪ್ರೂವ್ ಮಾಡಿದ್ರೆ ನಾನು ಯೂಟ್ಯೂಬಿಂದ ರಿಟೈರ್ಮೆಂಟ್ ತೊಗೊಂಡ್ಬಿಡ್ತೀನಿ, ಬಿಟ್ಬಿಡ್ತೀನಿ ಯೂಟ್ಯೂಬನ್ನು. ಕ್ಷಮೆ ಕೇಳಿ, ಹಂಗೆ ಹೋಗಲ್ಲ, ಸಾರ್ವಜನಿಕರ ಕ್ಷಮೆ ಕೇಳಿ ಹೋಗ್ತೀನಿ, ಬಿಟ್ಬಿಡ್ತೀನಿ, ಮತ್ತೆ ಕಾಣಿಸ್ಕೊಳ್ಳಲ್ಲ ಯೂಟ್ಯೂಬಲ್ಲಿ. ನಿನಗೆ ಅದನ್ನು ಆಗಲ್ಲ, ನಿನ್ನ ಕೈಲಿ ಅದನ್ನು ಪ್ರೂವ್ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ನಾನು ದುಡ್ಡು ತೊಗೊಂಡಿಲ್ಲ. ನೀನು ಸುಮ್ಮನೆ ಒಂದು ವಿಡಿಯೋವನ್ನು ಡಿಸ್ಕ್ರೆಡಿಟ್ ಮಾಡೋಕ್ಕೋಸ್ಕರ ಕತೆ ಹೇಳ್ತಿದ್ಯಾ. ಇಲ್ಲಿ ದುಡ್ಡು ತಗೊಂಡಿದ್ದಾರೆ. ಯಾಕಂದರೆ ಮೋಸ್ಟ್ಲಿ ನಿಮಗೆ ಅಭ್ಯಾಸ ಆಗೋಗಿರ್ಬೇಕು ಇವೆಲ್ಲ. ಬರೀ ಅವೇ ಬರುತ್ತೆ ನಿಮ್ಮ ಬಾಯಲ್ಲಿ. ಹಂಗೆ ಇವನು ಆ ಗುಂಪು ದುಡ್ಡು ತಗೊಂಡಿದ್ದಾನೆ. ಇದೇ ಸಮೀರನ ಮೇಲೆ ಆರೋಪ ಬಂತು, 35 ಲಕ್ಷ ದುಡ್ಡು ತಗೊಂಡಿದ್ದಾನೆ ಅಂತ ಅರ್ಧ ಗಂಟೆಲಿ ಬಂದು ಹೇಳ್ಬಿಟ್ಟ. ನಾಚಿಕೆ ಆಗಲ್ವಾ ಅಂತ ಈಗ ನಾನು ಹೇಳ್ಬೋದಲ್ಲ, ನೀನೇ ದುಡ್ಡು ಕೊಟ್ಟು ವಿಡಿಯೋ ಮಾಡಿಸಿದ್ಯಾ ಸಮೀರ್ಗೆ, ನಾನು ಆರೋಪ ಮಾಡ್ಬೋದು. ಆರೋಪ ಮಾಡೋದು ದೊಡ್ಡ ವಿಷಯ ಅಲ್ಲ, ಪ್ರೂವ್ ಮಾಡೋದು ದೊಡ್ಡ ವಿಷಯ. ಆಯಿತಾ? ನೀನೊಬ್ಬ ಪೊಲೀಸ್ ಇಲಾಖೆಯಲ್ಲಿ ಇದ್ದೆ ಅಂತ ಹೇಳ್ಕೊಳ್ಳೋನು. ವಿನಾಕಾರಣ ಆರೋಪ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರಬೇಕು ನಿನಗೆ. ಅದು ನಿನಗಿಲ್ಲ. ಆಯಿತಾ? ಪರವಾಗಿಲ್ಲ. ಈಗ ಇನ್ನೊಂದು ವಿಚಾರ ಇದೆ. ಈ ವಿಚಾರಕ್ಕೆ ನೀನು ಉತ್ತರ ಕೊಡಬೇಕು. ಈಗ ಹೇಗೆ ನಾನು ಈ ರೀತಿ ಪ್ರಶ್ನೆ ಕೇಳಿದ್ನೋ, ನನಗೆ ಅನುಮಾನಗಳಿದೆ ಅಂತ. ನಾನು ಮೊದಲನೇವನಲ್ಲ. ನನಗಿಂತ ಮುಂಚೆ ತಾರೇಶ್ ಅವರು ಪ್ರಶ್ನೆ ಮಾಡಿದರು. ತಾರೇಶ್ ಯಾರು ಅಂದರೆ, ಹಿ ಈಸ್ ಒನ್ ಆಫ್ ದ ಫೈನೆಸ್ಟ್ ಕ್ರಿಯೇಟರ್ಸ್ ಇನ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ. ಆ ವ್ಯಕ್ತಿಗೆ ಈ ವಿಷಯಕ್ಕೆ ಬರೋ ಯಾವ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಒಂದು ಕನ್ಸರ್ನಿಂದ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಏನಪ್ಪ ಸಮೀರ್, ಈ ರೀತಿ ಹೇಳ್ತಿದ್ಯಾ, ಬಟ್ ಬೇರೆ ರೀತಿ ಇದೆ ಡಾಕ್ಯುಮೆಂಟಲ್ಲಿ, ಯಾವ ಆಧಾರದಲ್ಲಿ ಹೇಳಿದ್ರಿ, ದಯವಿಟ್ಟು ಇದನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ. ಆ್ಯಂಡ್ ಅದೇ ತಾರೇಶ್ ಸಮೀರ್ನ ಮೊದಲನೇ ವಿಡಿಯೋ ಬಂದಾಗ ಯಾಕೆ ಆ್ಯಕ್ಟರ್ಗಳು, ಸೆಲೆಬ್ರಿಟಿಗಳು ಈ ವಿಷಯದ ಬಗ್ಗೆ ಮಾತಾಡ್ತಿಲ್ಲ, ಏನು ಬಾಯಿಗೆ ಮಣ್ಣು ತುಂಬ್ಕೊಂಡಿದ್ದೀರಾ ಅಂತ ಸಮೀರನಿಗೆ ಸಪೋರ್ಟ್ ಮಾಡಿ ಮಾತಾಡಿದರು. ಅರ್ಥ ಆಯ್ತಾ? ಎರಡನೇ ವಿಡಿಯೋ ಬಂದಾಗ ಒಂದು 3 ಪ್ರಶ್ನೆ ಕೇಳಿದ್ರು ಅಷ್ಟೇ ಅವನಿಗೆ, ಸಮೀರ್ಗೆ. ಅದರಿಂದ ಅವ್ರಿಗೆ ಸಿಕ್ಕಿದ್ದೇನು ಗೊತ್ತಾ? ತಾರೇಶ್ ಅವರ ಪತ್ನಿ ಮತ್ತು ಮಗು ಒಂದು ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ರು, ಒಂದು ವಿಡಿಯೋದಲ್ಲಿ. ಆ ವಿಡಿಯೋ ಕ್ಲಿಪ್ಗಳನ್ನು ಎತ್ಕೊಂಡು ಮಾರ್ಫ್ ಮಾಡಿ ಟ್ರೋಲ್ ಮಾಡಿದ್ರು. ಅದರಲ್ಲಿ ಸ್ಪೆಸಿಫಿಕಲಿ ಅವರ ವೈಫ್ ಮತ್ತು ಮಗಳನ್ನು ಟಾರ್ಗೆಟ್ ಮಾಡಿ ಟ್ರೋಲ್ ಮಾಡಿದ್ರು. ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು. ಅದರಲ್ಲಿ ಒಬ್ಬ ಅಯೋಗ್ಯ ಸೌಜನ್ಯಳ DP ಹಾಕ್ಕೊಂಡಿರೋ ಒಂದು ಫೇಕ್ ಅಕೌಂಟ್ ಹೇಳ್ತಾನೆ, ಸೌಜನ್ಯಳಿಗೆ ಯಾವ ಸ್ಥಿತಿ ಆಯಿತೋ ನಿನ್ನ ಮಗಳಿಗೂ ಹಾಗೇ ಮಾಡ್ತೀನಿ. ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋದಕ್ಕೆ ಇನ್ನೊಂದು ಹೆಣ್ಣನ್ನು ಅತ್ಯಾಚಾರ ಮಾಡ್ತೀನಿ ಅಂತ ಹೇಳುವವರು ನ್ಯಾಯ ಕೊಡಿಸ್ತಾರಾ?
ಹಾಗಾದರೆ ನಿಮ್ಮ ಪ್ರಕಾರ ಪ್ರಶ್ನೆ ಮಾಡೋದೇ ತಪ್ಪಾ? ಪ್ರಶ್ನೆ ಮಾಡಿದವರನ್ನು ಯಾಕೆ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯಾರು ಇವರು? ಇವರಿಗೆ ಕುಮ್ಮಕ್ಕು ಕೊಟ್ಟವರು ಯಾರು? ಅದರಲ್ಲೂ ಕೆಲವು ಅಯೋಗ್ಯರು ಸೌಜನ್ಯಳ ಫೋಟೋ ಹಾಕೊಂಡು ಈ ರೀತಿ ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕ್ತಾ ಕೆಟ್ಟದಾಗಿ ಮೆಸೇಜ್ಗಳನ್ನು ಮಾಡ್ತಾ ಸೌಜನ್ಯಳ ಹೆಸರಿಗೆ ಯಾಕೆ ಮಸಿ ಬಳಿತಿದ್ದಾರೆ? ಇದನ್ನು ನೀವು ಪ್ರಶ್ನೆ ಮಾಡಬೇಕಲ್ವಾ? ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಈ ಗನಂದಾರಿ ಕಮೆಂಟ್ಗಳು ಹಾಕಿದಾರಲ್ಲ, ಅದ್ರ ಸ್ಕ್ರೀನ್ಶಾಟ್ಗಳನ್ನು ಕೊಡ್ತೀನಿ, ತಗೊಂಡೋಗಿ ತೋರಿಸು ನಿನ್ನ ಮನೆಯಲ್ಲಿ. 5 ವರ್ಷದ ಮಗು ಬಗ್ಗೆ, ಇನ್ನೊಂದು ಹೆಣ್ಣಿನ ಬಗ್ಗೆ ಇಷ್ಟು ಕಚಡವಾಗಿ, ಇಷ್ಟು ಕೊಳಕಾಗಿ ಮೆಸೇಜ್ಗಳನ್ನು ಕಮೆಂಟ್ಗಳನ್ನು ಹಾಕಿದ್ದಾರೆ ಅಂತ. ದೊಡ್ಡದಾಗಿ ಹೇಳ್ತೀಯಾ ದರ್ಶನ್ ಪ್ರಕರಣದಲ್ಲಿ ಹಂಗಾಯಿತು, ಯಾರನ್ನೋ ಟಾರ್ಗೆಟ್ ಮಾಡಿದ್ರು ಅಂತ? ಯಾಕೆ ಇಲ್ಲಿ ಈ ಹೆಣ್ಣು ಮಕ್ಕಳಿಗೆ ಆಗ್ತಿರುವಂಥ ಅನ್ಯಾಯ ನಿನ್ನ ಕಣ್ಣಿಗೆ ಕಾಣ್ತಿಲ್ವಾ? ಯಾಕೆ ಸೈಲೆಂಟ್ ಆಗಿದೆಯಾ? ನೀನೇ ಒಂದು ವಿಡಿಯೋದಲ್ಲಿ ಇಷ್ಟು ಅಸಹ್ಯವಾಗಿ, ಇಷ್ಟು ಕೊಳಕಾಗಿ ಮಾತಾಡೋನು, ನಿನ್ನನ್ನು ಹಿಂಬಾಲಿಸೋರು ಹಾಗೆ ಮಾತಾಡ್ತಾರೆ. ಅದಕ್ಕೆ ಹೇಳೋದು ಪಬ್ಲಿಕ್ ಕಂಡಕ್ಟ್ ಇಸ್ ಇಂಪಾರ್ಟೆಂಟ್. ಯಾಕೆ ಈ ವಿಷಯದ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಹೇಳ್ಬೋದಲ್ಲ, ನಿನ್ನ ಹಿಂಬಾಲಕರಿಗೆ ಕೆಟ್ಟದಾಗಿ ಮೆಸೇಜ್ ಹಾಕೋದು ತಪ್ಪು, ಇನ್ನೊಂದು ಹೆಣ್ಣಿಗೆ ಗೌರವ ಕೊಡಿ ಹೇಳ್ಬೋದಲ್ಲ, ಯಾಕೆ ಹೇಳ್ತಿಲ್ಲ? ಬಾಯಿಗೇನಾದರೂ ತುರಿಕೊಂಡಿದೆಯಾ ಇವಾಗ? ಹೇಳು, ಈ ಪ್ರಶ್ನೆಗೆ ಉತ್ತರ ಹೇಳು. ಹೋಗ್ಲಿ, ಇಷ್ಟು ದಿನ ನಿನ್ನ ಗಮನಕ್ಕೆ ಬಂದಿಲ್ಲ ಅಂತಲೇ ಅಂದ್ಕೊಳ್ಳೋಣ, ಈಗ ನಿನ್ನ ಗಮನಕ್ಕೆ ತರ್ತಾ ಇದ್ದೀನಲ್ಲ, ಮಾಡು. ಇದಕ್ಕೆ ಏನು ರಿಯಾಕ್ಟ್ ಮಾಡ್ತೀಯಾ ಮಾಡು, ನೋಡ್ತೀನಿ ನಾನು. ಹೋಗು ತೋರಿಸು ಈ ಕಮೆಂಟ್ಗಳನ್ನು ತಗೊಂಡೋಗಿ ತೋರಿಸು ನಿಮ್ಮ ಮನೇಲಿ. ನೋಡು, ನನ್ನ ಫಾಲೋವರ್ಸು ಎಷ್ಟು ಗ್ರೇಟ್, ಎಷ್ಟು ಗನಂದಾರಿ ಕೆಲಸ ಮಾಡ್ತಾ ಇದ್ದಾರೆ, ಎಂತೆಂಥ ಕಮೆಂಟ್ಗಳು ಹಾಕಿದ್ದಾರೆ ಅಂತ ತೋರಿಸು. ಇದನ್ನು ನೋಡಿಕೊಂಡು ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳು. ಕುಗಿ ಥರ ಉಗಿ ಅಲ್ವಾ, ಕೇಳಿಸ್ಕೋ. ಅವಾಗ ಇಲ್ಲಿ ಒಂದಂತೂ ಅರ್ಥ ಆಯಿತು, ನಾವು ವಿಷಯಗಳನ್ನು ತಿಳ್ಕೊತೀವಿ, ಅನುಮಾನಗಳನ್ನು ಕೇಳ್ತೀವಿ, ಕೇಳಿ ತಿಳ್ಕೊಂಡು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂದರೆ ಅದಕ್ಕೆ ಯಾವ ಬೆಲೆನೂ ಇಲ್ಲ. ನಿಮಗೆ ಬೇಕಾಗಿರೋದು ಕುರಿಗಳ ಥರ ಹಿಂಬಾಲಿಸೋರು. ಐ ಆಮ್ ಸಾರಿ ಮಿಸ್ಟರ್, ನಾವು ಆ ಕ್ಯಾಟಗರಿ ಅಲ್ಲ. ನಿನ್ನ ಈ ವಿಡಿಯೋ ಬಂದ ಮೇಲೆ ಒಬ್ಬ ಮಹಾನ್ ಭಾವನ ಜೊತೆ ನಾನು ಮಾತಾಡಿದೆ. ಆ ಮಹಾನ್ ಭಾವ ಹೇಳ್ತಾನೆ, ಬ್ರೋ ಆ ಥರ ಏನಿರಲ್ಲ ಬ್ರೋ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ, ಯಾವುದೋ ಫ್ರಸ್ಟ್ರೇಷನಲ್ಲಿ ಮಾತಾಡ್ಬಿಟ್ಟಿದ್ದಾರೆ. ಅಲ್ಲಪ್ಪ, ಫ್ರಸ್ಟ್ರೇಷನಲ್ಲಿ ಇನ್ನೊಬ್ಬರ ಬಗ್ಗೆ ಸುಳ್ಳು ಆರೋಪಗಳು ಮಾಡು ಅಂತ ಹೇಳ್ತಾರಾ? ಫ್ರಸ್ಟ್ರೇಷನ್ ಇದ್ದರೆ ಹೋಗಿ ಮೆಡಿಟೇಷನ್ ಮಾಡು, ಅದನ್ನ ಬಿಟ್ಟು ಇನ್ನೊಬ್ಬರ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡು ಅಂತ ಹೇಳ್ತಾರೇನಪ್ಪ ದೊಡ್ಡ ಮನುಷ್ಯ? ಹಾಂ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ ಬ್ರೋ, ನಿಮ್ಮ ಬಗ್ಗೆ ಗೊತ್ತಿರಲ್ಲ ಮೋಸ್ಟ್ಲಿ ಅಂತ ಹೇಳ್ತಾರೆ. ಆಯ್ತಪ್ಪ, ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಆಗಿರ್ಬೋದು, ಏನೋ ಏಜ್ ಆಗಿದೆ, 60ಕ್ಕೆ ಅರಳು ಮರಳು ಅಂತಾರಲ್ಲ, ಹಂಗಾಗೋಗಿರ್ಬೇಕು. ಹೋಗ್ಲಿ, ಬಿಟ್ಬಿಡೋಣ, ಕ್ಷಮಿಸ್ಬಿಡೋಣ. ಇದೇ ವ್ಯಕ್ತಿ ಹೇಳ್ತಾನೆ, ಇದೇ ವಿಡಿಯೋದಲ್ಲಿ 2-3 ಸಾರಿ ಹೇಳಿದ್ದಾನೆ, 2022ವರೆಗೂ ಸಾಕ್ಷಿಗಳನ್ನು ಕೊಡುವುದಕ್ಕೆ ಅವಕಾಶ ಇತ್ತು ಅಂತ. ನಿಮ್ಮ ಹತ್ರ ಸಾಕ್ಷಿಗಳಿದ್ದರೆ ಈ ಪೀರಿಯಡ್ನಲ್ಲಿ ಯಾಕೆ ಕೊಡಲಿಲ್ಲ? ಸಾಕ್ಷಿಗಳಿಗೆ ಅಪಾಯ ಇದೆ ಅಂತಂದರೆ ಮುಚ್ಚಿದ ಲಕೋಟೆಯಲ್ಲಿ, ಎನ್ಕ್ಲೋಸ್ಡ್ ಲೆಟರ್ನಲ್ಲಿ ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಅವಕಾಶ ಇದೆ. ಯಾಕೆ ನೀವು ಅದನ್ನು ಬಳಸ್ಕೊಳ್ಳಿಲ್ಲ? ಕೇಳಿ, ಒಬ್ಬ ಲಾಯರ್ನ ಕೇಳಿ, ಇಲ್ವಾ ಇದು ಆಪ್ಷನ್ನು ಅಂತ. ಇದೆ, ಯಾಕೆ ನೀವು ಅದನ್ನು ಬಳಸ್ಕೊಳ್ಳಿಲ್ಲ? ಹೋಗಲಿ, ಯಾವುದೋ ಕಾರಣಾಂತರಗಳಿಂದ ನಿಮಗೆ ಸಾಕ್ಷಿಯನ್ನು ಒದಗಿಸೋದಕ್ಕೆ ಆಗಲಿಲ್ಲ ಅಂತಲೇ ಅಂದ್ಕೊಳ್ಳೋಣ. ಈಗ ನಿಮ್ಮ ಹತ್ರ ಸಾಕ್ಷಿ ಇದೆ ತಾನೇ, ಯಾಕೆ ಬಹಿರಂಗಪಡಿಸ್ತಿಲ್ಲ? ನೀವು ಹೇಳ್ತೀರಾ, ಅದನ್ನು ನಾನೇ ಹೇಳ್ತೀನಿ. ಸಾಕ್ಷಿಗಳಿಗೆ ಪ್ರಾಣ ಬೆದರಿಕೆ ಇದೆ, ಅವರಿಗೆ ಅಪಾಯ ಇದೆ, ಅವರಿಗೆ ಸೆಕ್ಯೂರಿಟಿ ಬೇಕು, ಎವಿಡೆನ್ಸ್ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತೀರಾ. ಶ್ರೀ ಗಿರೀಶ್ ಮಟ್ಟಣ್ಣನವರಿಗೆ ಈ ವಿಚಾರ ಗೊತ್ತೋ ಗೊತ್ತಿಲ್ವೋ, 2018ರಲ್ಲಿ, ಅದು ಯಾವ ನ್ಯಾಯಾಲಯ ಅಂತ ನನಗೆ ಜ್ಞಾಪಕ ಇಲ್ಲ, ಒಂದು ತೀರ್ಪು ಬರುತ್ತೆ. ಪೊಲೀಸ್ ಪ್ರೊಟೆಕ್ಷನ್ ಈಸ್ ನಾಟ್ ಅ ಫಂಡಮೆಂಟಲ್ ರೈಟ್, ಇಟ್ ಶುಡ್ ಬಿ ಗಿವನ್ ಓನ್ಲಿ ಆನ್ ದ ಕೇಸ್ ಬೇಸಿಸ್ ಅಂತ ಕೋರ್ಟ್ ಹೇಳುತ್ತೆ. ಅಂದರೆ ಯಾವ ಪ್ರಕರಣಗಳಲ್ಲಿ ಅವಶ್ಯಕತೆ ಇದೆಯೋ ಅದನ್ನು ಆ ಪ್ರಕರಣಕ್ಕೆ ಮಾತ್ರ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ. ಈ ಪ್ರಕರಣದಲ್ಲಿ ಖಂಡಿತ ಅವಶ್ಯಕತೆ ಇದೆ. ಯಾಕೆಂದರೆ ಇದರಲ್ಲಿ ದೊಡ್ಡವರ ಹೆಸರುಗಳು ಕೇಳಿಬರ್ತಾ ಇದೆ. ಈ ಪ್ರಕರಣದಲ್ಲಿ ಖಂಡಿತ ಅವಶ್ಯಕತೆ ಇದೆ. ಇಲ್ಲಿ ಟ್ವಿಸ್ಟ್ ಏನಂದರೆ, ಪೊಲೀಸ್ ಪ್ರೊಟೆಕ್ಷನ್ಗೆ ಬೀಯಿಂಗ್ ಅನ್ ಎಕ್ಸ್ ಪೊಲೀಸ್ ಪ್ರೊಸೀಜರ್ ಏನು ಅಂತ ನಿಮಗೆ ಗೊತ್ತಿಲ್ವಾ? ಮೊದಲು ಅರ್ಜಿ ಬರೀಬೇಕು, ಆಮೇಲೆ ಆ ವ್ಯಕ್ತಿಗೆ ಯಾವ ಹಂತದ ಥ್ರೆಟ್ ಇದೆ, ಯಾವ ಹಂತದ ಅಪಾಯ ಇದೆ, ಅದನ್ನು ಥ್ರೆಟ್ ಅನಾಲಿಸಿಸ್ ಅಂತ ಮಾಡ್ತಾರೆ. ಮಾಡಿದ್ಮೇಲೆ ಈ ವ್ಯಕ್ತಿಗೆ ಯಾವ ಹಂತದ ಸೆಕ್ಯೂರಿಟಿ ಕೊಡಬೇಕು,
ಪೊಲೀಸ್ ಸಿಬ್ಬಂದಿ ಕೊಡಬೇಕಾ ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ ಥ್ರೆಟ್ ಅನಾಲಿಸಿಸ್ನಲ್ಲಿ. ಅದಾದ ನಂತರ ಸೆಕ್ಯೂರಿಟಿ ಅಸೈನ್ ಆಗೋದು. ಈ ಪ್ರೋಸೆಸ್ಗೆ ಎಷ್ಟು ದಿನ ಹಿಡಿಯುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ನೀವು ಹೇಳೋ ಹಾಗೆ ಆ ವಿಶ್ವವಿಖ್ಯಾತ ಕುಟುಂಬ ಪವರ್ಫುಲ್, ನೀವೇ ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಇಡೀ ಪೊಲೀಸ್ ಇಲಾಖೆ ಅವರ ಜೋಬಲ್ಲಿದೆ, ರಾಜಕೀಯ ವ್ಯವಸ್ಥೆ ಅವರ ಕೈಯಲ್ಲಿದೆ ಅಂತ ನೀವೇ ಹೇಳಿದ್ದೀರಾ. ನೀವು ಈ ಕಡೆ ಹೆಸರು ಬರೀತಿದ್ದಂಗೆ ಆ ಕಡೆ ಅವ್ರಿಗೆ ಗೊತ್ತಾಗಲ್ವಾ? ಮತ್ತು ಯಾಕೆ ಪೊಲೀಸ್ ಪ್ರೊಟೆಕ್ಷನ್ನ ಹಿಂದೆ ಬಿದ್ದಿದ್ದೀರಾ? ಅಗೇನ್ ಇನ್ನೂ ಒಂದು ಮಾತನ್ನು ನೀವೇ ಹೇಳ್ತೀರಾ, ಪೊಲೀಸ್ನಲ್ಲಿ ಎಲ್ಲರೂ ಆ ಥರ ಇಲ್ಲ, ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಅಂತ. ಹೌದು, ಐ ಅಗ್ರಿ, ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ. ನಮ್ಮ ಮನೇಲೂ ಇಬ್ಬರು ಇದ್ದಾರೆ, ಅದರಲ್ಲೂ ಒಬ್ರಿಲ್ಲ, ಇನ್ನೊಬ್ರು ಇದ್ದಾರೆ. ಪ್ರಾಮಾಣಿಕ ಅಧಿಕಾರಿಗಳು ಖಂಡಿತ ಇದ್ದಾರೆ. ಆದರೆ ಈ ಪ್ರೋಸೆಸ್ ಲೇಟ್ ಆಗುತ್ತೆ. ಇದರಿಂದ ರಿಸ್ಕ್ ಇದೆ ಅಂತಂದರೆ ನಿಮಗೆ ಇನ್ನೂ ಒಂದು ಆಪ್ಷನ್ ಇದೆ. ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ಬೋದು, ಸೆಲೆಬ್ರಿಟಿಗಳು ಅಥವಾ ಸ್ವಲ್ಪ ದೊಡ್ಡ ಶ್ರೀಮಂತರುಗಳು ಪ್ರೈವೇಟ್ ಸೆಕ್ಯೂರಿಟಿ ಇಟ್ಕೋತಾರೆ, ಅಂದರೆ ಬಾಡಿಗಾರ್ಡ್ಸ್ ಇಟ್ಕೋತಾರೆ. ನೀವು ತರುವ ಸಾಕ್ಷಿಗಳಿಂದ ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಲೆಟ್ಸ್ ಡೂ ಅ ಕ್ರೌಡ್ ಫಂಡಿಂಗ್. ಒಂದು ಕ್ರೌಡ್ ಫಂಡಿಂಗ್ ಮಾಡೋಣ. ನಾನು ಕೂಡ ನನ್ನ ಶಕ್ತಿ ಅನುಸಾರ ನಾನು ಡೊನೇಟ್ ಮಾಡ್ತೀನಿ. ನೀವು ಹೇಳಿದ್ರಲ್ಲ ಇಬ್ಬರು ಸಾಕ್ಷಿಗಳಿದ್ದಾರೆ ಅಂತ, ಆ ಸಾಕ್ಷಿಗಳಿಗೆ ಒಂದು ಪ್ರೈವೇಟ್ ಸೆಕ್ಯೂರಿಟಿಯನ್ನು, ಬಾಡಿಗಾರ್ಡ್ಸ್ನ ಅರೇಂಜ್ ಮಾಡೋಣ. ಕರ್ನಾಟಕದಲ್ಲಿರುವಂಥ ಬೆಸ್ಟ್ ಏಜೆನ್ಸಿಯನ್ನು ಹುಡ್ಕೋಣ. ಆ ಏಜೆನ್ಸಿಯನ್ನು ಇಟ್ಕೊಂಡು ಆ ಸಾಕ್ಷಿಗಳಿಂದ ಹೇಳಿಕೆ ಕೊಡಿಸಿ, ಪಬ್ಲಿಕ್ ಮೀಡಿಯಾದಲ್ಲಿ ಹೇಳಿಕೆ ಕೊಡಿಸಿ. ಆಗ ನೀವೇ ಹೇಳ್ತೀರಲ್ಲ, ನನ್ನ ಹತ್ರ ಒಂದು ವಿಡಿಯೋ ಇದೆ, ಸಾಕ್ಷಿಗಳಿದ್ದಾರೆ, ಇವರೆಲ್ಲ ಹೇಳ್ಬಿಟ್ರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅಂತ. ನೀವು ಹೇಳೋದು ನಿಜಾನೇ ಆಗಿದ್ದರೆ, ಆ ವಿಶ್ವವಿಖ್ಯಾತ ಕುಟುಂಬದ ಪಾತ್ರ ಇದೆ ಅನ್ನೋದು ಸತ್ಯನೇ ಆಗಿದ್ದರೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗತ್ತೆ. ಈಗ ಯಾರು ನಂತರ ಡೌಟ್ ಇರೋರಿದಾರಲ್ಲ, ಅನುಮಾನಗಳಿರೋರಿದಾರಲ್ಲ, ಅವರ ಅನುಮಾನಗಳು ಕ್ಲಿಯರ್ ಆಗುತ್ತೆ. ಅವರು ಈ ಹೋರಾಟಕ್ಕೆ ಧುಮುಕ್ತಾರೆ. ಆಗ ಸರ್ಕಾರ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಒಂದು ವೇಳೆ ಸರ್ಕಾರ ರಿಯಾಕ್ಟ್ ಮಾಡಲಿಲ್ಲ ಅಂದರೂ ಕೂಡ ಈ ಹೋರಾಟ ಇನ್ನೂ ತೀವ್ರ ಆಗುತ್ತೆ. ಯಾಕಂದರೆ ಇಷ್ಟು ದಿನ ಸಾಕ್ಷಿಗಳು ಇದಾರೋ ಇಲ್ವೋ ಅನ್ನೋ ಗೊಂದಲ ಇತ್ತು. ಆದರೆ ಈಗ ಸಾಕ್ಷಿಗಳಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹಂಗೂ ಸರ್ಕಾರ ರಿಯಾಕ್ಟ್ ಮಾಡಲಿಲ್ಲ ಅಂದರೆ, ಇತ್ತೀಚೆಗೆ ಪ್ರಗತಿಪರರು ಒಂದಷ್ಟು ಜನ ಮಾತಾಡ್ತಿದ್ರು, ಕೋರ್ಟ್ಗೆ ಹೋಗೋದಕ್ಕೂ ಅವಕಾಶಗಳಿದೆ ಅಂತ. ಕೋರ್ಟ್ನ ಆಪ್ಷನ್ ಇದ್ದೇ ಇದೆ. ಈ ಕೋರ್ಟ್ನ ಅವಧಿ ಮುಕ್ತಾಯ ಆಗುವವರೆಗೂ ಈ ವ್ಯಕ್ತಿಗಳಿಗೆ, ಈ ಸಾಕ್ಷಿಗಳಿಗೆ ಆ ಪ್ರೈವೇಟ್ ಏಜೆನ್ಸಿ ಮೂಲಕ ಸೆಕ್ಯೂರಿಟಿ ಕೊಡಿಸ್ಬೋದು. ಆ ಕ್ರೌಡ್ ಫಂಡಿಂಗ್ಗೆ ನನಗೆ ವಿಶ್ವಾಸ ಇದೆ, ಜನತೆ ಡೊನೇಟ್ ಮಾಡ್ತಾರೆ, ನಾನು ಡೊನೇಟ್ ಮಾಡ್ತೀನಿ. ಇದನ್ನು ಕೂಡ ನೀವು ಮಾಡ್ಬೋದಾಗಿತ್ತು, ನೀವು ಮಾಡಿಲ್ಲ. ಆ್ಯಂಡ್ ಮೋರ್ ಓವರ್, ಅದು ಯಾವುದೋ ಒಂದು 3 ನಿಮಿಷದ ವಿಡಿಯೋ ಇದೆ ಅಂತ ಹೇಳ್ತೀರಾ. ಆ ವಿಡಿಯೋದಲ್ಲಿ ಒಂದು ವೇಳೆ ಸಾಕ್ಷಿಗಳ ಮುಖ ಕಾಣ್ತಾ ಇದೆ ಅಂದರೆ ಅದನ್ನು ಬ್ಲರ್ ಮಾಡಿ, ಅಥವಾ ಆ ಪೋರ್ಷನ್ನೇ ಕಟ್ ಮಾಡಿ, ಅಥವಾ ಓನ್ಲಿ ಸೆಲೆಕ್ಟೆಡ್ ಪೋರ್ಷನ್ ಮಾತ್ರ ನೀವು ರಿಲೀಸ್ ಮಾಡಬಹುದಾಗಿತ್ತು. ಅದನ್ನು ಕೂಡ ನೀವು ಮಾಡಿಲ್ಲ. ಅಥವಾ ಇತ್ತೀಚೆಗೆ ನಾನು ನೋಡಿದೆ ಯಾವುದೋ ಒಂದು ಕೇಸ್ನಲ್ಲಿ ವಿಕ್ಟಿಮ್ಗಳಿಗೆ ಅಪಾಯ ಇದೆ ಅಥವಾ ಅವರ ಮುಖವನ್ನು ತೋರ್ಸೋಕ್ಕಾಗಲ್ಲ ಅಂದರೆ ಒಂದು ಬ್ಲ್ಯಾಕ್ ಬಟ್ಟೆಯಲ್ಲಿ ಅವರ ಮುಖವನ್ನು ಕವರ್ ಮಾಡಿಬಿಟ್ಟು ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡಿಸ್ತಾರೆ. ಅದೇ ರೀತಿ ನೀವು ಮಾಡ್ಬೋದಾಗಿತ್ತು. ಆ ಸಾಕ್ಷಿಗಳನ್ನು ಟಿವಿಗೆ ಕರೆಸೋ ಅವಶ್ಯಕತೆನೇ ಇರಲಿಲ್ಲ. ಪ್ರಪಂಚದ ಯಾವುದೋ ಒಂದು ಮೂಲೆಯಿಂದ ಇವತ್ತಿರುವ ಟೆಕ್ನಾಲಜಿಯಲ್ಲಿ ಪ್ರಪಂಚದ ಯಾವುದೋ ಒಂದು ಮೂಲೆಯಿಂದ ಅವರನ್ನು ಲೈವ್ಗೆ ಜಾಯಿನ್ ಮಾಡ್ಬೋದಾಗಿತ್ತು. ಅದನ್ನು ಕೂಡ ನೀವು ಇಲ್ಲಿವರೆಗೂ ಮಾಡಿಲ್ಲ. ಅಥವಾ ನೀವು ಆಫರ್ ಕೊಟ್ಟು ಯಾವ್ದಾರ ಟಿ ವಿಯವರು ಎಕ್ಸೆಪ್ಟ್ ಮಾಡಿಲ್ವೋ ನಮ್ಗೆ ಗೊತ್ತಿಲ್ಲ. ಇಲ್ಲಿವರೆಗಂತೂ ಆ ಪ್ರಯತ್ನ ಆಗಿಲ್ಲ. ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ ಇವನ್ನೆಲ್ಲ? ಇದೇ ನಮ್ಮ ಪ್ರಶ್ನೆಗಳು, ಇದೇ ನಮಗಿರೋ ಅನುಮಾನಗಳು. ಅದನ್ನೇ ನಾನು ಕೇಳ್ತಾ ಇರೋದು. ಪ್ರಶ್ನೆ ಮಾಡೋಕ್ಕೆ ಬಂದವ್ರನ್ನೆಲ್ಲ ಈ ರೀತಿ ಅವಾಚ್ಯ ಪದಗಳಿಂದ ಬೈದು ಬಾಯಿ ಮುಚ್ಚಿಸ್ತಾ ಇದ್ದೀರಲ್ಲ, ಯಾಕೆ? ಹೋಗ್ಲಪ್ಪ, ಅವನು ಯಾರೋ ಹೇಳಿದ್ನಲ್ಲ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಮಾತಾಡ್ಬಿಟ್ಟಿದ್ದಾನೆ ಅಂತ. ಆಯ್ತಪ್ಪ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಅಂದ್ಕೊಳ್ಳೋಣ. ನಿನಗೆ ಒಂದು ಚಾಲೆಂಜ್ ಇದೆಯಪ್ಪ, ನನ್ನ ಕಡೆಯಿಂದ ಒಂದು ಸವಾಲು. ಏನಂದರೆ, ನನ್ನ ಹತ್ರ ಸಾಕ್ಷಿಗಳಿದೆ, ಅದು ಯಾವುದೋ ವಿಡಿಯೋ ಇದೆ ಅಂತ ಹೇಳ್ತೀಯಲ್ವಾ? ಆಯ್ತಪ್ಪ, ಫಸ್ಟು ನೀನು ನನ್ನ ಮನೆಗೆ ಬರ್ಬೋದು, ಬಂದು ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ವೆರಿಫೈ ಮಾಡ್ಬೋದು. ನಾನು ಕ್ಲೀನ್ ಹ್ಯಾಂಡ್ ಅಂತ ನಿನಗೆ ಅನಿಸಿದ್ರೆ ನಡಿ, ನೀನು ಯಾವ ದೇವರನ್ನು ನಂಬ್ತೀಯ ಅದೇ ದೇವಸ್ಥಾನಕ್ಕೆ ಹೋಗೋಣ. ನಾನು ಪ್ರತಿ ಶನಿವಾರ ಮಾಂಸಾಹಾರಗಳನ್ನು ಬಿಟ್ಟು ಆಂಜನೇಯನನ್ನು ಪೂಜೆ ಮಾಡ್ತೀನಿ. ನಿನಗೆ ಅದು ಓಕೆ ಅಂದರೆ ನಾನು ಸ್ಪೆಸಿಫಿಕಲಿ ಹೇಳೋದಾದರೆ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚಿ ಪ್ರಮಾಣ ಮಾಡ್ತೀನಿ, ಆಯಿತಾ? ಅದು ಬೇಡ ಅಂದರೆ ನಿನ್ನ ನಂಬಿಕೆಯ ದೈವ ಯಾವುದು ಅಲ್ಲಿಗೆ ಹೋಗೋಣ.
ನಾನು ನಿನ್ನನ್ನು ಮುಖಾಮುಖಿ ಭೇಟಿ ಆಗ್ತೀನಿ ಒಬ್ಬನೇ. ನೀನು ನನ್ನ ಜಾಗಕ್ಕಾರು ಬರ್ಬೋದು, ನಾನು ನಿನ್ನ ಜಾಗಕ್ಕಾರು ಬರ್ತೀನಿ, ಆಯಿತಾ? ಈ ಎಲ್ಲ ಪ್ರಮಾಣಗಳನ್ನು ಮುಗಿದ ಮೇಲೆ ಹೇಳ್ತೀನಿ ಕೇಳು. ನೀನು ತೋರಿಸುವ ಸಾಕ್ಷಿಯಲ್ಲಿ ಏನಿತ್ತು, ಯಾರಿದ್ರು, ಅದನ್ನು ನೀನಾಗಿದ್ದು ನೀನು ರಿಲೀಸ್ ಮಾಡೋವರೆಗೂ ನಾನು ಯಾರಿಗೂ ಹೇಳಲ್ಲ, ಇನ್ಕ್ಲೂಡಿಂಗ್ ನನ್ನ ವೈಫ್ಗೂ ಹೇಳಲ್ಲ. ಆ ಸಾಕ್ಷಿಗಳನ್ನು ನೀನು ನನಗೆ ತೋರಿಸು. ಅದು ಯಾರು ಮೀಟ್ ಮಾಡೋದು ಬೇಕಾಗಿಲ್ಲ, ಅದು ಯಾವುದೋ ವೀಡಿಯೋ ಒಂದಲ್ಲ, ಆ ವಿಡಿಯೋ ಒಂದು ಸಾಕು. ಆ ವಿಡಿಯೋ ತೋರಿಸು, ಆಯಿತಾ? ಈಗ ಒಂದಷ್ಟು ಜನ ನಿನ್ನನ್ನು ಟ್ರೋಲ್ ಮಾಡ್ತಿದ್ದಾರಲ್ಲ, ಇವನ ಹತ್ರ ಸಾಕ್ಷಿಯೇ ಇಲ್ಲ, ಇವನು ಬರೀ ಬೊಗಳೆ ಬಿಡ್ತಾನೆ, ವರ್ಷಾನುಗಟ್ಲೆಯಿಂದ ಹಿಂಗೆ ಹೇಳ್ತಾವನೆ ಅಂತ ನಿನಗೆ ಹೇಳ್ತಾರಲ್ಲ, ಅವರನ್ನು ನಾನು ಡಿಫೆಂಡ್ ಮಾಡ್ಕೋತೀನಿ. ಇಲ್ಲ, ಈ ವ್ಯಕ್ತಿ ಹತ್ರ ಸಾಕ್ಷಿ ಇದೆ, ಈ ವ್ಯಕ್ತಿ ಹೇಳ್ತಿರೋದು ನಿಜ, ನಿನ್ನ ಹತ್ರ ಸಾಕ್ಷಿ ಇದೆ ಅನ್ನೋದಕ್ಕೆ ನಾನು ಸಾಕ್ಷಿಯಾಗಿರ್ತೀನಿ. ಇದರಿಂದ ನನಗೂ ಅಪಾಯ ಬರ್ಬೋದು, ಬಟ್ ಇಟ್ಸ್ ಓಕೆ. ಸೌಜನ್ಯ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ ಅಂದರೆ ಆ ರಿಸ್ಕ್ ತಗೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ನೀವು ಈ ಚಾಲೆಂಜ್ಗೆ ರೆಡಿನಾ? ಬರೀ ಡಿಫೆಂಡ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ಹೋರಾಟಕ್ಕೂ ಬರ್ತೀನಿ ನಾನು. ನನ್ನ ಜೊತೆ ನನಗೆ ಪರಿಚಯ ಇರುವಂಥ ಒಂದಷ್ಟು ಜನ ಕ್ರಿಯೇಟರ್ಗಳಿದ್ದಾರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಫಾಲೋವರ್ಸ್ ಇರುವಂಥ ಕ್ರಿಯೇಟರ್ಗಳಿದ್ದಾರೆ. ಅವರನ್ನೂ ಕರ್ಕೊಂಬರ್ತೀನಿ. ಯಾಕಂದರೆ ಅವ್ರ ಹತ್ರ ಅಂಥ ಉಳಿಸ್ಕೊಂಡಿದ್ದೀನಿ, ನಾನು ಅವ್ರ ಹತ್ರ ಅಂಥ ಮಾತನ್ನು ಉಳಿಸ್ಕೊಂಡಿದ್ದೀನಿ. ನಾನು ಹೇಳಿದ್ರೆ ನಂಬ್ತಾರೆ ಅವರು, ಅವರನ್ನೂ ಕರ್ಕೊಂಬರ್ತೀನಿ. ಅಷ್ಟೇ ಅಲ್ಲ, ನೀನು ಹೇಳ್ತೀಯಲ್ಲ ಅದು ಯಾವುದೋ ವಿಶ್ವವಿಖ್ಯಾತ ಕುಟುಂಬ, ಆ ವಿಶ್ವವಿಖ್ಯಾತ ಕುಟುಂಬದ ತಪ್ಪಿದೆ ಅಂತ ಗೊತ್ತಾದರೆ ನೆಕ್ಸ್ಟ್ ಸೆಕೆಂಡ್ ನೀನು ತೋರಿಸ್ತೀಯಲ್ಲ ನನಗೆ ವಿಡಿಯೋನ, ಅದೇ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ. ಏನಪ್ಪ ದೊಡ್ಡ ಮನುಷ್ಯ, ವಿಶ್ವವಿಖ್ಯಾತ ಕುಟುಂಬದವನೇ, ಯಾಕೆ ಈ ರೀತಿ ಅನ್ಯಾಯ ಮಾಡಿದೆ, ಯಾಕೆ ಈ ರೀತಿ ಕೆಲಸ ಮಾಡಿದೆ ಅಂತ ನಾನು ಆತನನ್ನು ಪ್ರಶ್ನೆ ಮಾಡ್ತೀನಿ. ಈ ಸವಾಲ್ಗೆ ನೀನು ರೆಡಿ ಇದೆಯಾ? ಈ ಚಾಲೆಂಜ್ಗೆ ನೀನು ರೆಡಿ ಇದೆಯಾ? ಅಫ್ಕೋರ್ಸ್ ನೀನು ಇನ್ವೆಸ್ಟಿಗೇಷನ್ ಮಾಡೋನಲ್ವಾ, ಬರ್ಬೋದು ನನ್ನ ಮನೆಗೆ, ಎಷ್ಟು ದಿನ ಬೇಕಾದ್ರೂ ಉಳ್ಕೋಬೋದು. ನಿನ್ನ ಖರ್ಚು ವೆಚ್ಚಗಳನ್ನ ನಾನೇ ನೋಡ್ಕೋತೀನಿ. ವೆರಿಫೈ ಮಾಡ್ಬೋದು, ಬಂದು ವೆರಿಫೈ ಮಾಡಿ ನನ್ನ ಆರ್ಥಿಕ ಸ್ಥಿತಿಗತಿ ಹೆಂಗಿದೆ ಎಲ್ಲ ವೆರಿಫೈ ಮಾಡಿಕೊಂಡು ನಿನಗೆ ಶುದ್ಧ ಹಸ್ತ, ಕ್ಲೀನ್ ಹ್ಯಾಂಡ್ ಅಂತ ಅನಿಸಿದ ಮೇಲೇ ಈ ಆಣೆ ಪ್ರಮಾಣಕ್ಕೆ ಮುಂದುವರಿಬೋದು. ಈ ಸವಾಲಿಗೆ ನೀನು ರೆಡಿ ಇದೆಯಾ? ನೀನು ರೆಡಿ ಇದೆಯಾ ಅಂದರೆ ನಾನು ಈ ಮೂಮೆಂಟಲ್ಲೇ ಹೇಳ್ತೀನಿ, ನಾನು ರೆಡಿ ಇದ್ದೀನಿ. ನಿನ್ನ ಹತ್ರ ಸಾಕ್ಷಿ ಇದೆ ಅನ್ನೋದಕ್ಕೆ ನಾನು ಸಾಕ್ಷಿಯಾಗಿರ್ತೀನಿ. ಆಗುತ್ತಾ? ಇಷ್ಟು ವರ್ಷ ನಿಮ್ಮ ಮೇಲೆ ಆರೋಪಗಳು ಕೇಳಿ ಬರ್ತಿದೆಯಲ್ಲ, ಆ ಆರೋಪಗಳಿಗೆ ನಾನು ಉತ್ತರವಾಗಿರ್ತೀನಿ. ಆಗುತ್ತಾ ಈ ಸವಾಲನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ? ಹೇಳಿ. ಈ ಪ್ರಕರಣದಲ್ಲಿ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೋ ಅದನ್ನು ನಾನು ಮಾಡಿದ್ದೀನಿ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಈ ಮುಟ್ಟಾಳನಿಗೆ ಕ್ಲಾರಿಫಿಕೇಷನ್ ಕೊಡೋ ಯಾವ ಅವಶ್ಯಕತೆಯೂ ನನಗಿಲ್ಲ. ನಾನು ಈ ವಿಡಿಯೋ ಮಾಡ್ತಿರೋದು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ. ನನ್ನ ಕ್ಯಾರೆಕ್ಟರ್ ಏನು, ನಾನು ಹಿಂದೆ ಏನು ಕೆಲಸಗಳನ್ನು ಮಾಡಿದ್ದೀನಿ ಅಂತ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಗೊತ್ತು. ಅದು ಈ ಮುಟ್ಟಾಳನಿಗೆ ಗೊತ್ತಿಲ್ಲ. ಈ ವಿಚಾರದಲ್ಲಿ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಿದ್ದೀನಿ. ನೋಡೋಣ. ಈಗಲೇ 13 ವರ್ಷ ಮಾಡಿದ್ದಾರೆ, ಇನ್ನು ಎಷ್ಟು ವರ್ಷ ಸಾಕ್ಷಿಗಳನ್ನು ಇಟ್ಕೋತಾರೋ, ಯಾವಾಗ ನ್ಯಾಯ ಕೊಡಿಸ್ತಾರೋ ನೋಡೋಣ. ಬಟ್ ಐ ಓನ್ಲಿ ಪ್ರೇ ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಐ ವಿಶ್ ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಇನ್ನೊಂದು ವಿಚಾರ, 2-3 ದಿನಗಳ ಹಿಂದೆ ಒಂದು ಸಭೆ ನಡೆಯುತ್ತೆ, ಪ್ರಗತಿಪರರ ಸಭೆ, ಸಮಾನ ಮನಸ್ಕರ ಸಭೆ. ಆ ವಿಚಾರದ ಆ ಒಂದು ಮೀಟಿಂಗ್ನಲ್ಲಿ ಈ ಹೋರಾಟದ ಮುಂದಿನ ರೂಪುರೇಷೆಗಳೇನು, ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶಗಳಿದೆಯಾ, ಹೈಕೋರ್ಟ್ಗೆ ಹೋಗೋದಕ್ಕೆ ಏನು ಪಾಸಿಬಿಲಿಟಿ ಇದೆ, ಸುಪ್ರೀಂ ಕೋರ್ಟ್ಗೆ ಹೋದರೆ ಏನಾಗುತ್ತೆ, ಮತ್ತೆ CBI ಕೋರ್ಟ್ಗೆ ಅಪೀಲ್ ಹೋಗ್ಬೋದಾ, ಈ ಥರ 10 ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಸರ್ಕಾರದ ಪಾತ್ರ ಏನಿರ್ಬೋದು ಈ ಸಮಯದಲ್ಲಿ, ಹೀಗೆ ತುಂಬ ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ದಾರೆ. ಆ ಎಂಟೈರ್ ಮೀಟಿಂಗ್ನಲ್ಲಿ ಒಂದು ಟ್ರ್ಯಾಶ್ ಟಾಕ್ ಇರಲಿಲ್ಲ, ಒಂದು ಬ್ಯಾಡ್ ಮೌತ್ ಇರಲಿಲ್ಲ, ಒಂದು ನೆಗೆಟಿವ್ ವಿಚಾರ ಇರಲಿಲ್ಲ. ಅಂಥ ಪ್ರಗತಿಪರರನ್ನು ನಾವು ಯಾವತ್ತೂ ಬೆಂಬಲಿಸ್ತೀವಿ. ಅರ್ಥ ಆಯ್ತೇನಪ್ಪ? ನಮ್ಮ ಬೆಂಬಲ ಅಂಥವರಿಗೆ, ಖಾಲಿ ಡಬ್ಬು ಥರ ಲೊಡ 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 ಅನ್ನೋರಿಗೆಲ್ಲ ನಮ್ಮ ಬೆಂಬಲ. ಅರ್ಥ ಆಯ್ತೇನಪ್ಪ? ಅಂಥವ್ರಿಗೆ ಸಪೋರ್ಟ್ ಮಾಡಿ. ಪ್ರಗತಿಪರರು ಇದ್ದಾರಲ್ಲ ಒಂದಷ್ಟು ಜನ, ಜೆನ್ಯೂನ್ ಆಗಿ ಎಫರ್ಟ್ಸ್ ಹಾಕ್ತಿರೋರು, ಈ ಕೇಸನ್ನು ಸಾಲ್ವ್ ಮಾಡಬೇಕು ಅಂತ ಜೆನ್ಯೂನ್ ಆಗಿ ಎಫರ್ಟ್ ಹಾಕ್ತಿರೋರು ಇದ್ದಾರಲ್ಲ, ಅಂಥವ್ರಿಗೆ ಸಪೋರ್ಟ್ ಮಾಡಿ. ಈ ವಿಚಾರದಲ್ಲಿ ನನಗೆ ಗೊತ್ತು, ನೆಕ್ಸ್ಟು ಮುಂದೇನು ಯಾರಾದರೂ ಮಾತಾಡ್ತಾರೆ ಇದೇ ಥರ, ಇನ್ನೂ ಅನುಮಾನಗಳಿದೆ,
ಅಥವಾ ಬೇರೆ ಏನೋ ಒಂದು ವಿಚಾರ ಮಾತಾಡ್ತಾರೆ, ಆಗಲೂ ಇದೇ ಆಗೋದು. ಅವರನ್ನು ಹೆಂಗಾದರೂ ಮಾಡಿ ಬಾಯಿ ಮುಚ್ಚಿಸ್ತಾರೆ. ಯಾಕೆಂದರೆ ಇವರಿಗೆ ನೇರವಾಗಿ ನಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಇವರಿಗೆ ಮೀಟ್ರ್ ಇಲ್ಲ. ಇವ್ರು ಮಾಡೋ ಕೆಲಸ ಏನಂದರೆ ಫ್ಯಾಮಿಲಿಗಳನ್ನ ಟಾರ್ಗೆಟ್ ಮಾಡೋದು, ಅವ್ರನ್ನ ಟ್ರೋಲ್ ಮಾಡಿಸೋದು. ಯಾಕಂದರೆ ಅವರು ಈಸಿ ಟಾರ್ಗೆಟ್, ಬಹಳ ಬೇಗ ಸೋತೋಗ್ತಾರೆ. ಹಿಂದೇನೂ ಆಗಿದ್ದದೇ, ಇವಾಗಲೂ ಆಗ್ತಿರೋದೇ, ಮುಂದೇನೂ ಆಗೋದು ಅದೇ. ವಿಚಾರಗಳನ್ನು ನಿಮಗೆ ತಿಳಿಸಿದ್ದೀನಿ. ಏನು ನಿರ್ಧಾರ ತಗೋತೀರೋ ನಿಮಗೆ ಬಿಟ್ಟಿದ್ದು. ಆಮೇಲೆ ಒಂದಷ್ಟು ಜನ ನಮ್ಗೆ ಅವಾಗವಾಗ ಕಮೆಂಟ್ ಆಗ್ತಿರ್ತಾರೆ, ಆ ವಿಚಾರದ ಬಗ್ಗೆ ಮಾತಾಡಿ, ಈ ವಿಚಾರದ ಬಗ್ಗೆ ಮಾತಾಡಿ ಅಂತ. ಇನ್ನು ಮುಂದೆ ದಯವಿಟ್ಟು ಹಾಕ್ಬೇಡ್ರಪ್ಪ. ನಾವು ಇನ್ನು ಮುಂದೆ ನಮಗೆ ಯಾವ ಸೋಷಿಯಲ್ ಕನ್ಸರ್ನು ಇಲ್ಲ. ಸೋಷಿಯಲ್ ಕನ್ಸರ್ನ್ ಇದ್ದ ಯೂಟ್ಯೂಬರ್ ಇವತ್ತಿಗೆ ಸತೋದ. ಇನ್ನು ಮುಂದೆ ಐ ಆಮ್ ಜಸ್ಟ್ ಎ ಕ್ರಿಯೇಟರ್, ಐ ಆಮ್ ಜಸ್ಟ್ ಎ ಕಂಟೆಂಟ್ ಕ್ರಿಯೇಟರ್. ವಿಡಿಯೋಗಳನ್ನು ಮಾಡ್ತೀನಿ, ಅದು ಎಜುಕೇಷನ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ನಿಮಗೆ ಕೊಡ್ತೀನಿ. ನಮಗೆ ಇನ್ನು ಮುಂದೆ ಯಾವ ಸೋಷಿಯಲ್ ಕನ್ಸರ್ನು ಇರಲ್ಲ. ನಮ್ಮನ್ನು ಕರೀಲೂಬೇಡಿ. ಒಂದಷ್ಟು ಜನ ಇದ್ದಾರೆ, ಯಾವ್ಯಾವುದೋ ವಿಚಾರಗಳಲ್ಲಿ ಕೆಲವ್ರ ಪರ ನಿಂತಿದ್ದೆ ನಾನು. ಈ ಎಂಟೈರ್ ಎಪಿಸೋಡ್ ಆದಾಗ ಒಂದು ಮೆಸೇಜ್ ಕೂಡ ಬರಲಿಲ್ಲ. ಇದರಲ್ಲೇ ಗೊತ್ತಾಗ್ತಿದೆ ಯಾರ್ಯಾರ ಪ್ರಿಯಾರಿಟೀಸ್ ಎಲ್ಲೆಲ್ಲಿದೆ ಅಂತ. ಇಷ್ಟಿತ್ತು ಈ ವಿಚಾರದ ಬಗ್ಗೆ ಮಾತಾಡೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಐ ಹೋಪ್ ಸೌಜನ್ಯಳಿಗೆ ನ್ಯಾಯ ಸಿಗುತ್ತೆ. ಇವರಿಂದ ಸಿಗುತ್ತೆ ಅಂತ ನನಗೆ ಯಾವ ನಂಬಿಕೆನೂ ಇಲ್ಲ. ಒಂದಷ್ಟು ಜನ ಪ್ರಗತಿಪರರಿದ್ದಾರೆ ಈ ಹೋರಾಟದಲ್ಲಿರೋರು, ಅವ್ರ ಮೇಲೆ ನನಗೆ ನಂಬಿಕೆ ಇದೆ ದಟ್ ದೇ ವಿಲ್ ಡೂ ಸಮಥಿಂಗ್ ಅಂತ. ಅಂಥವರಿಗೆ ಸಹಾಯದ ಅವಶ್ಯಕತೆ ಇದ್ದರೆ ನಾನು ಖಂಡಿತ ಕೈ ಜೋಡಿಸ್ತೀನಿ. ಅಂಥವರಿಗೆ ನನ್ನ ಬೆಂಬಲ ಯಾವತ್ತೂ ಇರುತ್ತೆ. ದಟ್ಸ್ ಆಲ್ ಫಾರ್ ದ ವಿಡಿಯೋ ಗೈಸ್.